कर्माणि सन्न्यस्याध्यात्मचेतसा निरासी निर्ममो याति परं जयति सोच्युतः. ಏನಾಯ್ತೀಗ? ಹಾಂ, ದೇವ್ರ ಪೂಜೆ ಶುರು ಮಾಡಬೇಕು ಅಂತ ಹೇಳಿದ್ರು. ಈಗ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಮಂತ್ರ ಹೇಳ್ಕೊತಾನೆ ಒಳಗೆ ಹೋಗ್ಬೇಕು. ನಮಸ್ಕಾರ ಮಾಡಬೇಕು, ಒಳಗೆ ಹೋಗಿ ನಮಸ್ಕಾರ ಮಾಡಬೇಕು. ಅಂದರೆ ನಮಸ್ಕಾರ ಮಾಡಿ ಎರಡು ಬಾಗಿಲು ತೆಗೆದು ಒಳಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ದೇವ್ರ ಕೈಕಾಲು ತೊಳ್ಕೋಬೇಕು. ಸ್ನಾನ ಮಾಡಿ ಬಂದಿದ್ದರೂ ಕೂಡ ದೇವಸ್ಥಾನ ಅತ್ಯಂತ ಪವಿತ್ರ ದೇವ್ರ ಗುಡಿ ಆದ್ದರಿಂದ, ದೇವ್ರ ಮನೆ ಆದ್ದರಿಂದ ಇನ್ನೊಮ್ಮೆ ಕೈಕಾಲು ತೊಳ್ಕೊಂಡು ಆಚಮನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಾಗಿಲು ತೆಗೆದು ಬಲಗಾಲು ಒಳಗಿಟ್ಟು ಒಳಗೆ ಹೋಗಬೇಕು. ಇಷ್ಟೆಲ್ಲ ಹೇಳಿದ್ರು. ಹೇಳಿ ಇಷ್ಟೆಲ್ಲ ಉತ್ತರ ಹೇಳಿದ್ರಲ್ಲ. ಸ್ನಾನ ಎಲ್ಲಿಂದ ಮಾಡ್ಕೊಂಡು ಬಂದಿದ್ದಾನೆ ಆತೀಗ? ಸ್ನಾನ ಎಲ್ಲಿಂದ ಬಂದಿದ್ದಾನೆ ಮಾಡಿಕೊಂಡು? ಇದು ಮನೆ ಸ್ಥಾನಕ್ಕೆ ಹೇಳ್ತಾ ಇಲ್ಲ. ಯಾವ ಸ್ಥಾನಕ್ಕೆ? ಸರೋವರ ಸ್ಥಾನನೂ ನದಿ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ದಾರಿಯಲ್ಲಿ ಏನಾಗಿದೆ ಅವನಿಗೀಗ? ತುಳ್ಕೊಂಬಂದಿರ್ತಾನೆ, ಅದು ತಳ್ಕೊಂಡು ಹೋಗಬೇಕು ಅಂತ ಅರ್ಥ. ಅದೆಲ್ಲ ಆಗಿದೆ ಹಿಂದೆ. ಅನೇನ ದಂಡ ಮತ್ತೆ ಹೇಳಬೇಕಾರೆ ಅಪರಾಧ ಸಹಸ್ರಾಣಿ. ಸಾಮಾನ್ಯ ದೇವ್ರ ಪೂಜೆ ಮುಗಿದ್ಮೇಲೆ ನಮಸ್ಕಾರ ಆಗ್ತಾ ಹೇಳೋ ಪದ್ಧತಿ ಮೊದಲಿಗೆ ಹಾಕಿರ್ತಾರೆ. ಮೊದಲಿಗೆ ಶುರು ಮಾಡಿ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ಪ್ರಣಮ್ಯ ಉತ್ಥಾಯ ಕುರ್ವೀತ ಮಸ್ತಕೆ ಅಂಜಲಿ ಸಂಪುಟಂ. ನಮಸ್ಕಾರ ಮಾಡಿ ಎದ್ದು ತಲೆ ಮೇಲೆ ಎರಡು ಕೈ ಜೋಡಿಸಿಕೊಂಡು, ಎಲ್ಲಿ ಬಂದಿದೆ ತಲೆ ಮೇಲೆ ಕೈ ಜೋಡಿಸ್ಕೊಳ್ಳೋದು? ಮೂರ್ಧನ್ಯೇ ಶೋಂಜಲಿರ್ಮೆ. ವಾಯುದೇವ ಸ್ತೋತ್ರ ಮಾಡಬೇಕಾದ್ರೆ ತಲೆ ಮೇಲೆ ಕೈ ಜೋಡಿಸಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ತಾನಿ ಸರ್ವಾಣಿ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಪ್ರತಿನಿತ್ಯದಲ್ಲೂ ನಾವು ಸಾವಿರಾರು ತಪ್ಪುಗಳನ್ನು ಮಾಡ್ತೇವೆ. ಸಾವಿರ ಅಂದರೆ ಸಾವಿರನೇ ಅಲ್ಲ, ಜಾಸ್ತಿನೇ ಆಗುತ್ತೆ. ಕೆಲವು ಸಲ ಜಾಸ್ತಿ ಆಗೋದೇ ಹೊರತು ಕಡಿಮೆ ಆಗೋ ಚಾನ್ಸಸ್ ಭಾರಿ ಕಡಿಮೆ. ಏನಂತೀವಿ? ಅದು ಇನ್ನೊಂದು ಪಾಠ ಇದೆ. ದೇವೇಶ ಅಂತ ಒಂದು ಪಾಠ, ಇಲ್ಲೊಂದು ಪಾಠ. ಚಾಣಿ ಸರ್ವಾಣಿ ದೇವ ಕ್ಷಮಸ್ವ ಪುರುಷೋತ್ತಮ, ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಎರಡೂ ಸರಿಯಾದ ಪಾಠಾಂತರ ಅಷ್ಟೇ. ಎರಡಕ್ಕೂ ಅರ್ಥ ಸರಿ ಇರುತ್ತೆ. ಅರ್ಥ ಸರಿ ಇದ್ದಾಗ ಪಾಠಾಂತರ ಅನ್ನಬೇಕು. ತಪ್ಪರ್ಥ ಬಂದುಬಿಟ್ಟು ಅದು ಪಾಠ ಅನ್ನಬಾರ್ದು. ಏನನ್ಬೇಕು? ಅದಕ್ಕೆ ಅಪಪಾಠ ಅಂತ ಕರಿಬೇಕು. ಕೃತಾಂಜಲಿ ಪುಟೋ ಭೂತ್ವ ವಿನಯಾನತ ಕಂಧರ. ಆಮೇಲೆ ವಿನಯಾನತ ಕಂಧರ. ತಲೆ ಬಗ್ಸ್ಕೊಂಡು ಹೋಗಬೇಕು ಅಂದರೆ ತಲೆ ಬಗ್ಸೇ ಹೋಗ್ಬೇಕು ಅಂತ ಅರ್ಥ ಅಲ್ಲ, ವಿನಯದಿಂದ ಹೋಗಬೇಕು ಅಂತ ಅರ್ಥ. ಒಳಗೆ ಹೋಗ್ಬೇಕಾದ್ರೆ ಆಫೀಸ್ನವ್ರು ಈ ಬಗ್ಸ್ಕೊಂಡು ಏನು ಮಾಡೋಕು, ತಲೆ ಎತ್ತಾಯ ಯಾರು ಬಂದಿರೋದು ಅಂತ ಕೇಳ್ತಾರೆ. ಅಲ್ಲಿ ವಿನಯದಿಂದ ಹೋಗಬೇಕು. ಸಟ್ಕೊಂಡು ಹೀಗೆ ಮಾಡ್ಕೊಂಡು ಹೋಗಬಾರ್ದು. ವಿನಯದಿಂದ ಬರೋ ಸ್ಟೈಲಲ್ಲಿ ವಿನಯ ಇದೆ ಇಲ್ಲ ಅಂತ ಗೊತ್ತಾಗ್ಬಿಡೋದು. ತಲೆ ಬಗ್ಸೋದು ಅಂಬೋದು ಏನರ್ಥ? ವಿನಯದ ಸಂಕೇತನೇ ಹೊರತು ಬೇರೆ ಅಲ್ಲ. ಬಗ್ಗೆ ನಡಿಬೇಕು ಅಂತ ಹೇಳಿದರು. ಬಗ್ಗೆ ನಡಿಲಿಕ್ಕೆ ಶುರು ಮಾಡಿಬಿಟ್ಟು ಅವಳು ಬಗ್ಗೆ ನಡೆಯೋದಲ್ಲ. ದೊಡ್ಡವ್ರ ಮುಂದೆ ಏನು ಮಾಡಬೇಕು? ಅದಕ್ಕೆ ವಿನಯಿಂದ ನಡ್ಕೋಬೇಕು ಅಂತ ಅರ್ಥನೇ ಹೊರತು ಇದೆಲ್ಲ ಅರ್ಥ ಅಲ್ಲ. ಭೂತ್ವ ವಿನಯಾನತ ಕಂಧರ ಮಾನಸಾನ್ ವಾಚಿಕಾನ್ ದೋಷಾನ್ ಕಾಯಿಕಾನ್ ಅಪಿ ಸರ್ವದಾ ವೇಷಮದ್ವೇಷಹೇತೂನ್ಮೇ ಭಸ್ಮಸಾತ್ ಕುರು ಮಾಧವ. ಎಲ್ಲ ಸ್ತೋತ್ರ ಹೇಳಬೇಕು. ಮಾನಸಾನ್ ವಾಚಿಕಾನ್ ದೋಷಾನ್, ಮನಸ್ಸಿನ ಮಾತಿನ ಕಾಯಿಕಾನ್ ಮತ್ತು ದೇಹದ ದೋಷಗಳನ್ನು ಕ್ಷಮಿಸು. ಮನಸ್ಸಿನ ದೋಷಗಳು ಕಾಮಾದಿಗಳು, ದೇಹದ ದೋಷಗಳು ಶೌಚ ಇಲ್ಲದೆ ಇರೋದು, ವಾಚಿಕಾನ್ ಕೆಟ್ಟ ಮಾತಾಡೋದು. ಅದಕ್ಕೆ ವೈಷ್ಣವ ದ್ವೇಷ ಹೇತೂನ್ಮೇ, ಒಟ್ಟಿನ್ಮೇ ವೈಷ್ಣವರ ದ್ವೇಷಕ್ಕೆ ಕಾರಣವಾಗತಕ್ಕಂತಹ ಮಾನಸಿಕ ವಾಚಿಕ ಕಾಯಿಕ ದೋಷಗಳನ್ನು ನೀನು ಪರಮಾತ್ಮ ಸುಟ್ಟು ಬೂದಿ ಮಾಡಿಬಿಡು. ವೈಷ್ಣವರ ದ್ವೇಷವನ್ನು ಮಾಡಿಕೊಡೋದು. ವೈಷ್ಣವ ದ್ವೇಷವನ್ನು ಮಾಡಿದರೆ ದೇವ್ರ ಪೂಜೆ ಮಾಡೋದಕ್ಕೆ ಎಲಿಜಿಬಿಲಿಟಿನೇ ಇಲ್ಲ. ಆಯಿತಾ? ದೇವ್ರ ಪೂಜೆ ಮಾಡೋದಕ್ಕೆ ಅರ್ಹತೆಯೇ ಬರೋದಿಲ್ಲ. ಇವತ್ತು ಸಾಮಾನ್ಯ ವೈಷ್ಣವರು ದ್ವೇಷ ಮಾಡೋದು ವೈಷ್ಣವರನ್ನೇ ಮುಖ್ಯವಾಗಿ. ಅದು ಬೇರೆಯವರಿಗಿಂತ ವೈಷ್ಣವರೇ ದ್ವೇಷ ಮಾಡ್ತಾರೆ. ಆದ್ದರಿಂದ ಅದೇನಾಗುತ್ತೆ ಅಲ್ಲಿ ಕೊನೆಗೆ? ಪೂಜೆ ವೇಸ್ಟ್ ಇದ್ದಾರೆ. ಪೂಜೆ ಅಧಿಕಾರನೇ ಅವರಿಗಿಲ್ಲ, ಎಂದೂ ಮಾಡೋಂಗಿಲ್ವೇ ಇಲ್ಲ. ಭಸ್ಮಸಾತ್ ಕುರು ಮಾಧವ. ಇದು ಸಾಮಾನ್ಯ ಆಫೀಸ್ ಪ್ರಿನ್ಸಿಪಲ್. ಅದು ಕೊಲೀಗ್ಸ್ ಜೊತೆ ಸರಿಯಾಗಿ ನಡ್ಕೊಳ್ಳಿ. ಹೊಸ್ತಾನೆ ಇಲ್ಲವ್ರು ಏನಾಗುತ್ತೆ ಆಫೀಸು? ಇವ್ರ ಜಗದ ಆಫೀಸ್ ಕೆಟ್ಟೋಗ್ಬಿಡೋದು ಕೊನೆಗೆ. ಅದು ಪ್ಯಾಸೆಂಜರ್ಸ್ ಆಗಿರ್ಬೇಕು. ಯಾವಾಗ ಕೋ ಪ್ಯಾಸೆಂಜರ್ಸ್ ಜೊತೆಗೆ ಕೋಆಪ್ರೇಟ್ ಮಾಡಿ ನಡ್ಕೋಬೇಕೆ ಹೊರತು ಎಷ್ಟೋ ಸರ್ತಿ ಏನೋ ಮಾಡ್ತಾರೆ, ಮೂರು ಕೂತಿರ್ತಾನೆ, ಗಲಾಟೆ ಮಾಡಿದ್ರೆ ಬರಲಿ, ಹೋಗೋದು ಲೇಟ್ ಆಗುತ್ತೆ ಅಂತೇಳಿ. ಅದು ಕಾಮನ್ ಸೆನ್ಸ್ ಅದು. ಬಟ್ ನಮ್ಮಲ್ಲಿ ಆಗಿರೋದೇನೀಗ? ವೈಷ್ಣವ ದ್ವೇಷನೇ ಭಾರಿ ಮಾಡ್ತಾರೆ. ಆದ್ದರಿಂದ ಪೂಜಾಧಿಕಾರನೇ ಹೋಗಿಬಿಡೋದು. ವೈಷ್ಣವ ದ್ವೇಷ ಅಂಬೋದು ನವವಿಧ ದ್ವೇಷಗಳಲ್ಲಿ ಒಂದು ತದ್ಭಕ್ತ ದ್ವೇಷ. ದ್ವೇಷ ಏವಚ. ನವವಿಧ ಭಕ್ತಿಗಳು ಹೇಗೋ ನವವಿಧ ದ್ವೇಷ ಅಂತಿದೆ. ಅದರಲ್ಲಿ ಭಾರಿ ದೊಡ್ಡ ದ್ವೇಷ ಯಾವುದು ಅಂದರೆ ವೈಷ್ಣವರ ದ್ವೇಷ. ಹಿರಣ್ಯಕಶಿಪು ಮಾಡಿರೋ ದೊಡ್ಡ ದೋಷ ಯಾವುದು? ಪ್ರಹ್ಲಾದನ ದ್ವೇಷ. ಪ್ರಹ್ಲಾದ ಯಾರು? ವೈಷ್ಣವ. ಸೊ ವೈಷ್ಣವ ದ್ವೇಷ ಅಂಬೋದು ಅತ್ಯಂತ ಅಪಾಯಕರವಾದ ದೋಷ. ಆದ್ದರಿಂದ ಎಂದು ನಮ್ಮಲ್ಲಿರದಂತೆ ನೋಡಿಕೋ ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ
ದೇವತಾಹ್ವಾನ ಲಾಂಛನಂ. ಗಂಟೆ ಬಾರಿಸ್ಬಿಟ್ರೆ ಏನಾಗುತ್ತಾಗ ದೇವತೆಗಳೆಲ್ಲ ಬರ್ತಾರೆ, ರಾಕ್ಷಸರೆಲ್ಲ ಓಡೋಗ್ಬಿಡ್ತಾರೆ. ಆಗಮಾರ್ಥಂತು ದೇವಾನಾಂ. ಹೌದು, ತಪ್ಪದು. ರಕ್ಷಸಾಮ ಹೇಳಿದ್ರು. ಅದು ರಾಕ್ಷಸ ಬೇರೆ, ಶಬ್ದ ಅರ್ಥ ಒಂದೇ ಆದರೂ ಕೂಡ ರಾಕ್ಷಸ ಶಬ್ದ ಇದೆ, ರಕ್ಷಸ್ ಶಬ್ದ ಇದೆ. ರಾಕ್ಷಸ ಶಬ್ದ ಪುಲ್ಲಿಂಗದ ಶಬ್ದ. ರಾಕ್ಷಸ, ರಾಕ್ಷಸೋ, ರಾಕ್ಷಸ ಅಂತ ನಡೆಸಬೇಕು. ಇದು ಮನಃಶಬ್ದ ಇದ್ದಾಗಿ. ರಕ್ಷಸ್ ಅಂದರೆ ರಕ್ಷ, ರಕ್ಷಸಿ, ರಕ್ಷಾಂಸಿ ಹೀಗೆ ನಡೆಯುತ್ತೆ. ಅರ್ಥ ಒಂದೇ ಆದರೂ ಕೂಡ ಶಬ್ದಗಳ ಸ್ವರೂಪ ಬೇರೆ ಆದ್ದರಿಂದ ರಕ್ಷಸಾಮ್ ಅಂತ ಹೇಳಬೇಕೆ ಹೊರತು ರಾಕ್ಷಸಾಮ್ ಅನ್ನಬಾರ್ದು. ರಾಕ್ಷಸಾಮ್ ಅಂತ ರೂಪ ಬರೋದೇ ಇಲ್ಲ ರಾಕ್ಷಸ ಶಬ್ದಕ್ಕೆ. ಪುಲ್ಲಿಂಗದ ರಾಕ್ಷಸ ಶಬ್ದಕ್ಕೆ ರಾಕ್ಷಸಾಮ್ ರೂಪ ಇಲ್ಲೇ ಇಲ್ಲ. ರಾಕ್ಷಸಂ ಬಂದರೆ ದ್ವಿತೀಯ ಆಗುತ್ತೆ ಅಷ್ಟೇ. ಅರ್ಥ ಆಯ್ತು. ರಾಕ್ಷಸಾನಾಮ್ ಆದರೆ ಷಷ್ಠಿ ಬಹುವಚನ ಆಗುತ್ತೆ. ಅಯ್ಯೋ, ಇನ್ನೂ ಭಾರಿ ಭಾರಿ ಹೇಳ್ತಾರೆ. ಅದು ಕೇಳಿಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ, ಗೊತ್ತಾಯ್ತಾ? ಭಯಂಕರ ತಪ್ಪುಗಳು ಹೇಳ್ತಾ ಇರ್ತಾರೆ. ಹೇಳಿದರೆ ಸಿಟ್ಟು ಬರುತ್ತೆ, ತಿತ್ಕೊಂಬೋದಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಬಂದರೆ ನಾವೇ ಬರೋದಿಲ್ಲ ಅಂತ ಆಜೋರು ಮಾಡ್ತಾರೆ. ಇವ್ರು ಬೇರೆ ಗತಿಲ್ಲ ಅಂತ ಬಾರ ಕರೀತಾರೆ. ಆ ಥರ ಆಗಿಬಿಡುತ್ತೆ, ತಪ್ಪದು. ಗಮನಾರ್ಥಂತು ರಕ್ಷಸ ಅನ್ಯಥಾಂ ಶರಣಂ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷೋ ಜನಾರ್ದನ. ಎಲ್ಲರೂ 100ಕ್ಕೆ ನಾನು ಕೇಳಿದ್ರೆ ಪೂರೈತರೆಲ್ಲ ಹೆಚ್ಚು ಕಡಿಮೆ ಕೆಲವರು ಬಿಟ್ಟರೆ ರಕ್ಷೋ ಜನಾರ್ದನ. ಏನು ಅಂತ ಅರ್ಥ ಅದಕ್ಕೆ? ರಾಕ್ಷಸ ಜನಾರ್ದನ ನಮ್ಮನ್ನು ಕಾಪಾಡೋ ಅಂತ. ರಕ್ಷ ಸಂಬೋಧನ ಅದು. ರಕ್ಷ ಅಂದರೆ ರಾಕ್ಷಸನೇ ಅಂತ ಅರ್ಥ. ದೇವರೇ ರಾಕ್ಷಸನಾಗಿ ಬಿಡ್ತಾರೆ. ರಕ್ಷ ಅಂದರೆ ಬೇರೆ, ರಕ್ಷ ಅನ್ನಬೇಕು. ಕಾಪಾಡೋ ಅಂತ ಅರ್ಥ. ರಕ್ಷೋ ಮಾಡಿಬಿಟ್ರೆ ರಕ್ಷ ಅಂಬುದು ಕ್ರಿಯಾಪದ, ರಕ್ಷ ಅಂಬುದು ನಾಮಪದ ಆಗಿಬಿಡುತ್ತೆ. ನಾಮಪದ ಆಗಿಬಿಟ್ಟು ರಾಕ್ಷಸರ ಸಂಬೋಧನೆ ಆಗುತ್ತೆ. ಅದು ಯಾವ ರೀತಿ ಹೇಳಿ ರಕ್ಷೋ ಜನಾರ್ದನ ಅಂದರೆ ಕೇಳೋರಿಗೆ ಭಾರಿ ಖುಷಿ ಆಗುತ್ತೆ ಅಂತ ಅವ್ರ ಭಾವನೆ. ಪಾಪ ಎಷ್ಟು ರಾಗವಾಗಿ ಹೇಳ್ತಾರೆ ಅಂಥೇಳಿ. ಅದು ರಾಗ ಅಲ್ಲ, ರೋಗ ಅದು. ರಿದಮ್ ಅದೇ ಹೇಳಿದ್ದು. ಆ ರಿದಮ್ಗೆ ಆಗಿ ಹೇಳ್ತಾರೆ, ಆ ರಿದಮ್ ಕೊಡಿ ಏನೋ ಆಗೋಗ್ಬಿಡುತ್ತೆ. ಅಂತ ಭಾರಿ ಅವರು ಕೇಳೋಕ್ಕೋರೆ ನಿಮಗೆ ಪಜಿತದ್ದು ಹೋಗ್ತೇವೆ. ಕರ್ಮಾಪತಿ ಆಗಮಾರ್ಥಂತು ದೇವಾನಾಂ ಗಮನಾರ್ಥ. ಆಮೇಲೆ ಇನ್ನೂ ಪ್ರಶ್ನೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಹೇಗೆ ಅಂದ್ಬಿಡ್ತಾರೆ. ಇನ್ನೂ ಗೊತ್ತು ಗುರುಗಳು ಹೋದರು ಪಾಪ ಇವರಿಂದ. ಗುರುಗಳು ಬರೀ ಅದೇ ಕಡಿತಾರಲ್ಲಿ. ತಪ್ಪದು. ಹೌದಾ? ತಪ್ಪದು ಬೋಧೋಯ್ತು. ಅದಕ್ಕೆ ಯಾವುದೋ ಕಡೆ ತಪ್ಪು ಹೇಳ್ತಾನೆ. ತಪ್ಪು ಹೇಳಿದ ಯಾರು ಹೇಳಿ ತಿದ್ಕೊಬಿಟ್ರೆ ಆಗಿರುತ್ತೆ. ತಿದ್ಕೊಂಬಲ್ಲ, ಅದನ್ನು ಸಮರ್ಥನೆ ಮಾಡ್ಕೋತಾರೆ. ಅದು ಯಾಕಂದ್ರೆ ಅದರಿಂದ ಇವನು ಉಪಯೋಗ ಇಲ್ಲ ಅಂತ ಪ್ರೂವ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾರೆ. ನಿಜವಾಗ್ಲೂ ಪ್ರೂವ್ ಆಗೋದು ಆಗ. ತಿದ್ಕೊಳ್ಳೋ ತಯಾರಿಲ್ಲ ಅಂದರೆ ನಿಜವಾಗ್ಲೂ ಉಪಯೋಗ ಇಲ್ಲ ಅಂತಲೇ ಅರ್ಥ. ಅಜ್ಞಾನಾತ್ ಜ್ಞಾನತೋ ವಾಪಿ. ಯಾವಾಗಲೂ ಕೂಡ ಒಂದಲ್ಲ ಒಂದು ತಪ್ಪು ಯಾವುದೋ ಕಾರಣಕ್ಕೆ ಆಗ್ತಾ ಇರುತ್ತೆ. ಇಲ್ಲಿ ಆಗಿರೋ ತಪ್ಪುಗಳು ಯಾವ ತಪ್ಪಲ್ಲ, ನಿಜವಾಗಲೂ ಕೂಡ ಕಲಿಯೋದ್ರಲ್ಲೇ ಮಿಸ್ಟೇಕ್ ಇರೋದು. ಕೆಲವೊಮ್ಮೆ ಗೊತ್ತಿದ್ದರೂ ಕೂಡ ಕೆಲವು ಯಾವುದೋ ಕಾರಣಕ್ಕೆ ಕೆಲವು ತಪ್ಪುಗಳಾಗಿಬಿಡೋದು. ಪ್ರಮಾದ ಅಂತ ಕರೀತಾರೆ. ಪ್ರಮಾದ ಎಕ್ಸಾಮಿನಲ್ಲೇ ಭಾರಿ ಸೀರಿಯಸ್ ಆಗಿ ಓದೋ ಹುಡುಗನೇ ಪ್ಲಸ್ ಬದಲು ಮೈನಸ್ ಹಾಕಿ ಬಂದಿರ್ತಾನೆ. ಮೈನಸ್ ಬದಲು ಪ್ಲಸ್ ಆಮೇಲೆ ಅಯ್ಯೋ ಎಂಥ ಕೆಲಸ ಆಯಿತು ಅನ್ಕೊಂತ. ಅದೇನು ಅದೆಲ್ಲ ಮನುಷ್ಯನ ಸಹಜ ದೋಷ. ಅದು ಒಪ್ಪೋಣ. ಅದು ಇವೆಲ್ಲ ಎಂಥದ್ದಿದು ಬೇಸಿಕ್ ತಪ್ಪುಗಳು. ಮತ್ತು ಹೇಳಿದ್ರು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಷ್ಟು ಮೂರ್ಖತನ ತೋರಿಸಿದರೆ ತುಂಬ ತಪ್ಪು. ಅಜ್ಞಾನಾತ್ ಜ್ಞಾನತೋ ವಾಪಿ ಕಂಸ್ಯಘಂಟಾಂನ ವಾದಯೇತ್. ಒಂದು ಮಾತು, ಕುರು ಘಂಟಾರವಂ ತತ್ರ. ಗಂಟೆ ಬಾರಿಸೋ ಉದ್ದೇಶ ಏನು ಅಂದರೆ ದೇವತಾ ಆಹ್ವಾನ ಲಾಂಛನಂ. ದೇವತೆಗಳ ಆಹ್ವಾನಕ್ಕೆ ಸೂಚನೆ. ದೇವತೆಗಳು ಬಂದು ಸರ್ವವಾದ್ಯ. ಒಂದು ಮಾತಿದೆ, ಎಲ್ಲ ವಾದ್ಯ ದೇವ್ರ ಪೂಜೆ ಎಲ್ಲ ವಾದ್ಯನೂ ಬಾರಿಸ್ಬೇಕು. ಮತ್ತು ಆ ರೀತಿ ಮಾಡಿ ಯಾರೋ ದೇವ್ರ ಪೂಜೆನೇ ಮಾಡ್ತಿದ್ದಿಲ್ಲ. ಅದಕ್ಕೆ ಅಷ್ಟು ವಾದ್ಯ ಇರಲಿ ತರೋಣ, ಬಾರಿಸೋರ್ಬೇಕಲ್ಲ ಅಷ್ಟು ಜನ. ಆಗಲಿಲ್ಲ, ಹೋಗಲಿಲ್ಲ. ಅದಕ್ಕೆ ಗಂಟೆ ಒಂದು ಬಾರಿಸ್ಬಿಟ್ರೆ ಸರ್ವವಾದ್ಯಮಯೀ ಘಂಟ ಒಂದು ಮಾತಿದೆ. ಗಂಟೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಎಲ್ಲ ವಾದ್ಯಗಳನ್ನು ಬಾರಿಸೋದೊಂದೇ, ಗಂಟೆ ಬಾರಿಸೋದೊಂದೇ. ಎಷ್ಟು ಸಿಂಪ್ಲಿಫೈ ಮಾಡಿದ್ದಾರೆ ತಿಳಿತಾ. ಅದು ಮಾಡಿಬಿಟ್ರೆ ಎಲ್ಲ ಗಂಟೆಗಳ ವಾದ್ಯಗಳ ಸಮೇತ ದೇವ್ರ ಪೂಜೆ ಮಾಡಿದಾಗ ಲೆಕ್ಕ. ಅದು ಎಷ್ಟು ಅನುಕೂಲ ಮಾಡಿದ್ದಾರೆ ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಮಾಡೋದಿಲ್ಲ ಅಂದರೆ ಎಷ್ಟು ತಪ್ಪಾಗುತ್ತಾಗ. ಅದಕ್ಕೆ ಹೇಳ್ತಾರೆ ಆ ಘಂಟಾರವ. ರವ ಅಂದರೆ ಧ್ವನಿ. ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ. ಇದು ಮಾಡಿ ಅಂತ ಹೇಳಿದರು. ಆದರೆ ಗಂಟೆ ಹೇಗಿರಬೇಕು? ಅಜ್ಞಾನಾತ್ ಜ್ಞಾನತೋ ವಾಪಿ ಕಾಂಸ್ಯಘಂಟಾಂ ನ ವಾದಯೇತ್. ಇವತ್ತು ದೇವತಾಹ್ವಾನ ಲಾಂಛನ ಅಲ್ಲ. ಮಹಾಮಂಗಳಾರತಿ ಗಂಟೆ ಬಾರಿಸಿದ್ರೆ ಊಟಕ್ಕೆ ಗೊತ್ತಾಗಿದೆ, ಊಟದ ಲಾಂಛನ ಆಗಿಬಿಡುತ್ತೆ. ಎಲೆ ಹಾಕ್ತಾರೆ ಬನ್ನಿ ಅಂತ ಹೊರಟ್ಬಿಡ್ತಾರೆ ಅಷ್ಟೇ ಹೊರತು ದೇವ್ರ ಪೂಜೆ ಶುರುವಾಯಿತು ಅಂತ ಅರ್ಥ ಅಲ್ಲ ಅದಕ್ಕೆ. ಆ ಥರ ಆಗಿದೆ. ದೊಡ್ಡ ಮಹಾಮಂಗಳಾರತಿ ಅಂದರೆ ಅಷ್ಟೇ, ಊಟಕ್ಕೆ ಫೈನಲ್ ಸಿಗ್ನಲ್. ಕಾಂಸ್ಯಘಂಟಾಂ ನ ವಾದಯೇತ್. ಅಜ್ಞಾನಾತ್, ಇಲ್ಲಿ ಸ್ವಾರಸ್ಯ ನೋಡಿ, ಅಜ್ಞಾನಾತ್ ಜ್ಞಾನತೋ ವಾಪಿ ಕಾಂಸ್ಯಘಂಟಾಂ ನ ವಾದಯೇತ್ ರಾಕ್ಷಸಾನಾಂ ಪಿಶಾಚಾನಾಂ ತದ್ದೇಶೆ ವಸತಿರ್ಭವೇತ್. ಈ ಶ್ಲೋಕ ಅದೇ ಕಾಂಸ್ಯ ಅಂದರೆ ಕಂಚು ಅಂತ ಅರ್ಥ. ಕಂಚಿನ ಗಂಟೆಯನ್ನು ಬಾರಿಸ್ಕೂಡ್ದು ಅಂತ ಅರ್ಥ ಬರುತ್ತೆ ನೋಡಿದರೆ. ಕಂಚಿನ ಗಂಟೆ ಬಾರಿಸ್ಕೂಡ್ದು. ಆದರೆ ಯಾತೆ ಅಜ್ಞಾನಾತ್ ಜ್ಞಾನತೋ ವಾಪಿ, ತಿಳಿದು ಗಂಟೆ ಮಾತ್ರ ಬಾರಿಸಬಾರ್ದು ಅನ್ನೋ ಅರ್ಥ ಬರುತ್ತೆ.
ಕೆಲವು ಕಡೆಗೆ ಗಂಟೆ ಗಂಟೆ ಉಪಯೋಗಿಸ್ತಾರೆ. ಎರಡೂ ಸರಿಯೇ. ಈ ಅರ್ಥ ಇಟ್ಕೊಂಡ್ಬಿಟ್ಟು ಗಂಟೆ ಗಂಟೆ ಬಾರಿಸೋದಿಲ್ಲ, ಬೆಳ್ಳಿ ಗಂಟೆ ಬಾರಿಸ್ತೇವೆ ಅಥವಾ ಪದ್ಧತಿ ಇದೆ. ಆದರೆ ಇದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ ಎದೆ ಸೇರಿಸ್ಕೋಬೇಕಲ್ಲಿ. ಏನೇ ಆಗಲಿ ಕಂಚಿನ ಗಂಟೆನೇ ಬಾರಿಸ್ಬೇಕೇ ಹೊರತು ಕಂಟಿನ್ಯೂಸ್ ಬಾರಿಸದೆ ಹೋದರೆ ರಾಕ್ಷಸಾನಾಂ ಪಿಶಾಚಾನಾಂ ತದ್ದೇಶೇ ವಸತಿರ್ಭವೇತ್. ಆ ಸ್ಥಳದೊಳಗೆ ರಾಕ್ಷಸರು ಪಿಶಾಚರು ವಾಸ ಮಾಡ್ತಾರೆ ಹೊರತು ಅವ್ರು ಓಡಿ ಹೋಗೋದಿಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಎರಡು ಅರ್ಥನೂ ಮಾಡಿಕೊಂಡು ಎರಡು ರೀತಿ ಪದ್ಧತಿಯೂ ಬಂದಿದೆ ನಮ್ಮಲ್ಲಿ. ಬೆಳ್ಳಿ ಗಂಟೆ ಬಾರಿಸೋ ಪದ್ಧತಿಯವರು ಇದ್ದಾರೆ, ಕಂಸಿ ಗಂಟೆ ಬಾರಿಸೋ ಪದ್ಧತಿಯವರು ಇದ್ದಾರೆ. ಇವ್ರಿಗೆ ಈ ಅರ್ಥ, ಇವ್ರಿಗೆ ಈ ಅರ್ಥ. ನಿಷೇಧ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ವಾಕ್ಯ ಹಾಗಿರೋದ್ರಿಂದ, ಸಂಪ್ರದಾಯ ಇರೋದ್ರಿಂದ ಸಂಪ್ರದಾಯಕ್ಕೆ ತಕ್ಕಂತಲೇ ಕಂಚಿನ ಗಂಟೆ ಬಾರಿಸಿದ್ರು ಸರಿ. ಬಟ್ ಇನ್ನೊಂದು ಗಂಟೆಗೆ ಅವಕಾಶ ಇಲ್ಲ, ಎರಡರಲ್ಲಿ ಒಂದಾಗಬೇಕು. ಏನಾಗಬೇಕು? ಕಂಚು ಇಲ್ಲ ಬೆಳ್ಳಿ ಅಷ್ಟೆ. ರಾಕ್ಷಸಾನಾಂ ಪಿಶಾಚಾನಾಂ ತದ್ದೇಶೇ ವಸತಿ. ಸೌಂಡ್ ವ್ಯತ್ಯಾಸ ಇರುತ್ತೆ. ಆದರೆ ಕಂಚಿನ ಗಂಟೆ ಸೌಂಡ್ ಹೇಗೆ ಬರುತ್ತೆ ಸ್ವಲ್ಪ ಸಾಮಾನ್ಯ ಹೇಳ್ಬೇಕಾದ್ರೆ ಬೆಳ್ಳಿ ಕಂಠ ಅಂಬೋದಿಲ್ಲ, ಕಂಚಿನ ಕಂಠ ಅಂತಲೇ ಕರೆಯೋದು. ಕಂಚಿನ ಕಂಠ ಅಂತ ಉಪಯೋಗಿಸ್ತಾರೆ, ಗಂಟೆ ಕರೆಯೋದಿಲ್ಲ. ಬಟ್ ಅದು ಮಾಡೋ ರೀತಿಯಲ್ಲಿ ಇರುತ್ತೆ. ತಸ್ಮಾತ್ ಸರ್ವ ಆ ಬೆಳ್ಳಿ ಗಂಟೆಯಲ್ಲಿ ಒಳ್ಳೆಯ ಬಾರಿಸೋರು ಇದ್ದಾರೆ ಅಂತ ಅರ್ಥ ಏನೋ ಮಾಡಿಸೋದ್ರಲ್ಲೇ ವ್ಯತ್ಯಾಸ ಇರುತ್ತೆ. ತಸ್ಮಾತ್ ಸರ್ವ ಪ್ರಯತ್ನೇನ ಘಂಟಾಮಾಚಾಲ್ಯ ಪೂಜೆಯೇತ್. ಮತ್ತು ಗಂಟೆ ಬಾರಿಸ್ಬೇಕಾದ್ರೆ ಹೀಗೆ ಆಚಾಲ್ಯ ಪೂಜೆಯೇತ್ ಅಂದ್ರೇನು? ಜೋರ ಬಾರಿಸ್ರಿ. ಗಂಟೆ ಬಾರಿಸ್ಬೇಕಾದ್ರೆ ಆ ಘಂಟಾವಾದನ ಎಡಗೈಲಿ ಮಾಡಬಾರ್ದು. ಹೇಗೆ ಮಾಡ್ಬೇಕಾದನ್ನು? ಬಲಗೈಲಿ ಮಾಡಬೇಕಾದ್ರೆ. ಮಂಗಳಾರತಿ ಮಾಡಬೇಕಾದ್ರೆ ಎಡಗೈಲಿರುತ್ತೆ. ಇಲ್ಲೂ ಈ ಘಂಟಾವಾದನ ಒಳಗೆ ಹೇಗೆ ಮಾಡಬೇಕು? ಅದನ್ನು ಬಲಗೈಯಲ್ಲೇ ಮಾಡಬೇಕು, ಅದು ಎಡಗೈಯಲ್ಲಿ ಮಾಡೋದಲ್ಲ ಇದು. ತಸ್ಮಾತ್ ಸರ್ವ ಪ್ರಯತ್ನೇನ ಘಂಟಾಂ ಆಚಾಲ್ಯ ಪೂಜೆ ಅಂದರೆ ಜೋರ ಆಚಾಲ್ಯ. ಹೀಗೆ ಬಾರಿಸೋದಲ್ಲ, ಹೀಗೆ ಬಾರಿಸಿ ಸರಿಯಾಗಿ. ಹೀಗೆ ಬಾರಿಸಿ ಟಕ್ ಟಕ್ ಅನ್ನುತ್ತೆ ಅಷ್ಟೇ. ಹೀಗೆ ಫುಲ್ ಆದರೆ ಏನಾಗುತ್ತಾಗ ಮ್ಯಾಕ್ಸಿಮಮ್ ಇದು ಸಿಗುತ್ತೆ. ಪೆಟ್ಟು ಜೋರ ಬೀಳೋದ್ರಿಂದ ಒಳ್ಳೆ ನಾದ ಬರೋ ಆ ಥರ ಬಾರಿಸಿ. ಇತಿ ಮುಂದೆ ಇತಿ ಪರಮಪುರುಷ ಸಂಹಿತಾಯಾಂ. ಪರಮಪುರುಷ ಸಂಹಿತಾ ಅನ್ನೋ ಗ್ರಂಥ ಇದೆ. ಅದರ ಇದೆಲ್ಲ ಟೀಕಾರಾಯರು ಏನು ಮಾಡಿ ಪದ್ಯಮಾಲದಲ್ಲಿ ಇದು ಎಷ್ಟು ವಾಕ್ಯ ಬೇಕು ಅಷ್ಟು ವಾಕ್ಯ ಎಲ್ಲ ಹಾಗೆ ಇಟ್ಬಿಟ್ಟಿದ್ದಾರೆ ಇದೆ ಯಥಾವತ್ತಾಗಿ. ಹೌದು, ಅವಾಗ ಬಾರ್ಸಕ್ಕೆ ಬರಲ್ಲ. ಯಾಕಂದ್ರೆ ಈ ಕಡೆ ಇದ್ದಾಗ ಬಾರ್ಸೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾತ್ರ ಫಸ್ಟ್ ಘಂಟಾವಾದನ ಒಂದು ದೊಡ್ಡ ಅಂಗ, ದೇವ ಪೂಜೆಯಲ್ಲಿ ಮಾಡಿ ದೊಡ್ಡ ಅಂಗ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು? ಅದಕ್ಕೊಂದು ಪೂಜೆ ಮಾಡಬೇಕು, ಘಂಟಾ ಪೂಜೆ. ಫಾಸ್ಟಾಗಿ ಘಂಟಾ ಪೂಜೆ ಮಾಡಿ ಆಮೇಲೆ ತೊಗೋಬೇಕು ಕೈಲಿ. ಪೂಜೆ ಮಾಡಿ ಉಪಯೋಗಿಸ್ಬೇಕು, ಹಾಗೆ ಮಾಡೋಂಗಿಲ್ಲ. ಆಮೇಲೆ ಯಾವಾಗ ಮಂಗಳಾರತಿ ಎಲ್ಲ ಮಾಡಬೇಕಾದ್ರೆ ಇಲ್ಲಿ ಮಾತ್ರ ಬಲಗೈಲೇ ಪೂಜೆ ಮಾಡ್ತಾರೆ, ಎಡಗೈಲಲ್ಲ. ಅಥ ತಂತ್ರಸಾರೋಕ್ತ ರೀತ್ಯ ತತ್ವನ್ಯಾಸ ಮಾತೃಕಾನ್ಯಾಸಾದಿಪೂರ್ವಕಂ ಮಂತ್ರಾಣಿ ಜಪೇತ್. ಮಂತ್ರ ಆಮೇಲೆ ಏನು ಮಾಡಬೇಕು? ತಂತ್ರಸಾರದ ಹೇಳಿದ ರೀತಿಯಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಿಕೊಂಡು ಮಂತ್ರ ಜಪ ಮಾಡಬೇಕು. ಅಥ ಮಹಾಮಂತ್ರಾ ನಾರದೀಯೇ ಮುಕ್ತಾ ಸರ್ವಮಂತ್ರೇಶು ಗಾಯತ್ರಿ. ಸ್ವಲ್ಪ ಜಪ ಮಾಡಬೇಕಾಗ ಅದು ಪೂಜೆಗಿಂತ ಮುಂಚೆ ಕೆಲವು ಜಪ ಮಾಡಬೇಕು. ಅದು ಕನಿಷ್ಠ ತಿಕಾರ ಹೇಳ್ತಾರೆ, ನಾರಾಯಣ ಮಂತ್ರ ಜಪ ಮಾಡಿ ಫಸ್ಟ್. ಪೂಜಾಧಿಕಾರ ಪೂರ್ತಿ ಬರಬೇಕಾದ್ರೆ ಒಂದು ಜಪ ಮಾಡಬೇಕು. ಸಾಮಾನ್ಯವಾಗಿ ಅಲ್ಲ 108 ಸರ್ತಿ ಮಾಡಬೇಕು ಅಂತ ಹೇಳ್ತಾರೆ. ಪೂಜಾ ಸದ್ಗುಣ್ಯಕಾರಕಂ. ಪೂಜೆ ಯಶಸ್ವಿ ಆಗಬೇಕಾದ್ರೆ ಪೂರ್ತಿ ಗುಣದಿಂದ ಕೂಡಬೇಕಾದ್ರೆ ಮಧ್ಯೆ ಮಧ್ಯೆ ನಾರಾಯಣ ಜಪ ಮಾಡ್ತಿರಬೇಕು. ಫಸ್ಟ್ ಸ್ಟೇಜ್ ಇದು. ಸರ್ವಮಂತ್ರೇಶು ಗಾಯತ್ರಿ ವರಿಷ್ಠಾ ಪ್ರೋಚ್ಯತೆ ಬುಧೈ. ಗಾಯತ್ರಿ ಎಂಬ ಸರ್ವಶ್ರೇಷ್ಠ. ಅದಾದಮೇಲೆ ತಥೋಪಿ ಪ್ರವರಾಹ ಪ್ರೋಕ್ತಾ ಅಷ್ಟೌ ಮಂತ್ರ ವಯಾಧರೆ. ಅದಾದಮೇಲೆ 8 ಮಹಾಮಂತ್ರಗಳು. ಗಾಯತ್ರಿ ನಂಬರ್ 1. ಅದಾದಮೇಲೆ ಅಷ್ಟಮಹಾಮಂತ್ರಗಳು. ಯಾವುದು ಅಷ್ಟಮಹಾಮಂತ್ರಗಳು ಅಂದರೆ ಪ್ರಣವ, ಮಾತೃಕ, ಅಷ್ಟಾರಣ, ವ್ಯಾಹೃತಿ, ದ್ವಾದಶಾಕ್ಷರಾ, ಗಾಯತ್ರಿ, ಪೌರುಷಂ, ವಿಷ್ಣು, ಮಹಾಮಂತ್ರಾ, ಪ್ರಕೀರ್ತಿತಾ. ಅಷ್ಟಮಹಾಮಂತ್ರಗಳು ಅಂದರೆ ಇವು ಯಾವ್ಯಾವುದು? ಫಸ್ಟ್ ಪ್ರಣವ. ಪ್ರಣವ ಅಂದರೆ ಓಂಕಾರ. ಎರಡನೇದು ಮಾತೃಕಾ ಮಂತ್ರಗಳು ಅಂದರೆ ಯಾವುದು? ಅಮ್ಮಜಾಯ ನಮಃ, ಅಮ್ಮ ಆನಂದಾಯ ನಮಃ. ಅದೆಲ್ಲ ಮಾತೃಕಾ ಮಂತ್ರಗಳು. 50, 51, 50 + 1 ಮಾತೃಕಾ. ಆಮೇಲೆ ಅಷ್ಟಾರಣ ಅಂದ್ರೇನು? ಅಷ್ಟಾಕ್ಷರ ಮಂತ್ರ, ನಾರಾಯಣ ಮಂತ್ರ. ವ್ಯಾಹೃತಿಗಳು ಅಂದರೆ ಭೂಹು ಭುವಃ ಸ್ವಹ, ಅವಿಷ್ಟು ವ್ಯಾಹೃತಿ ಮಂತ್ರಗಳು. ಆಮೇಲೆ ದ್ವಾದಶಾಕ್ಷರ ಓಂ ನಮೋ ಭಗವತೆ ವಾಸುದೇವಾಯ, ಅದು ಗಾಯತ್ರಿ. ಹಾಂ ನೋಡಿ, ಗಾಯತ್ರಿ ಬ್ರಹ್ಮಗಾಯತ್ರಿ. ಎಲ್ಲೆಲ್ಲಿ ಆಮೇಲೆ ಗಾಯತ್ರಿ ಅಂತ ಹೇಳ್ತಾರೆ, ಸಂಧ್ಯಾ ಗಾಯತ್ರಿ ಅಲ್ಲ ಅದು. ಯಾವ ಗಾಯತ್ರಿ? ಬ್ರಹ್ಮಗಾಯತ್ರಿ ಅಂತ ಹೇಳಿ. ಬ್ರಹ್ಮಗಾಯತ್ರಿ ಅಂದ್ರೇನು? ಅದು ಇದಿಲ್ಲ, ಅದಕ್ಕೆ ವ್ಯಾಹೃತಿಗಳಿಲ್ಲ. ಮತ್ತು ಹೇಳಬೇಕಾದ್ರೆ ವಿಶ್ವಾಮಿತ್ರ ಋಷಿ ಅಂತ ಹೇಳಬಾರ್ದು, ಅದಕ್ಕೆ ಪ್ರಜಾಪತಿ ಋಷಿ ಅಂತ ಹೇಳಬೇಕು. ಬ್ರಹ್ಮದೇವ ಋಷಿಗಳು, ಎರಡು ವ್ಯತ್ಯಾಸ ಇದೆ. ಅದಕ್ಕೆ ಗಾಯತ್ರಿ, ಪೌರುಷಂ, ಪುರುಷ ಸೂಕ್ತನ ಒಂದು ಮಹಾಮಂತ್ರ. ಅದು ಸೂಕ್ತವಾಗಿ ಹೇಳೋದು ಕ್ರಮ ಬೇರೆ, ಮಂತ್ರವಾಗಿ ಹೇಳೋದು ಕ್ರಮ ಬೇರೆ. ಮಂತ್ರವಾಗಿ ಹೇಳ್ಬೇಕಾದ್ರೆ ಏನು ಮಾಡ್ಬೇಕು? ಅದಕ್ಕೆ ಮತ್ತೆ ಅಂಗನ್ಯಾಸ ಕರನ್ಯಾಸ ಎಲ್ಲ ಮಾಡಬೇಕು. ಬರೀ ಪುರುಷ ಸೂಕ್ತ ಹೇಳ್ಬೇಕಾದ್ರೆ ಅಂಗನ್ಯಾಸ ಕರನ್ಯಾಸ ಇಲ್ಲ.
ಪಾರಾಯಣದ ಸೂಕ್ತ ಬೇರೆ, ಜಪದ ಸೂಕ್ತ ಬೇರೆ. ಸೊ ಒಂದು ಪುರುಷ ಸೂಕ್ತ ಐತಿ, ಅದಕ್ಕೆಲ್ಲ ಆಚಾರ್ಯ ಹೇಳ್ತಾರೆ ಗ್ರಂಥಸಾರದಲ್ಲೇ ಅಂಗನ್ಯಾಸ ಕರನ್ಯಾಸ ವಿಧಿವಿಧಾನ ಎಲ್ಲ ಹೇಳ್ತಾರೆ. ಆ ರೀತಿ ಮಾಡಬೇಕು. ಮಹಾವಿಷ್ಣು ಕೊನೆಗೆ ವಿಷ್ಣು ಮಂತ್ರ, ವಿಷ್ಣು ಷಡಕ್ಷರ ಮಂತ್ರ. ಓಂ ವಿಷ್ಣವೇ ನಮಃ, ಅದು ವಿಷ್ಣು ಓಂ ವಿಷ್ಣವೇ 4 ಆಯಿತು, ನಮಃ 2 6, ಅದು ವಿಷ್ಣು ಷಡಕ್ಷರ ಮಂತ್ರ. ಇಷ್ಟು ಮಂತ್ರಗಳ ಜಪವನ್ನು ಮಾಡಬೇಕು. ಅಂಗುಲ್ಯಾದಿ ಜಪಫಲಂ ಪಾದ್ಮೆ, ಅಂಗುಲ್ಯಾದಿ ಜಪಫಲಂ ಜಪಕ್ಕೆ ಉಪಯೋಗಿಸ್ಬೇಕಾದ್ರೆ ಬೆರಳಿಂದ ಮಾಡೋದು ಇಲ್ಲ ತುಳಸಿ ಮಾಲೆಯಿಂದ ಮಾಡೋದು ಹೇಳಿದ್ದಾರೆ ಈಗಾಗಲೇ. ಅದರಲ್ಲಿ ಸಂಧ್ಯಾವನ್ನೇ ಮಾತ್ರ ಯಾವುದು ಶ್ರೇಷ್ಠ? ಎರಡಿಂದನೇ ಮಾಡಬೇಕು, ಅಂಗುಲಿ ಪರ್ವಗಳಿಂದನೇ ಮಾಡಬೇಕು. ಬೇರೆ ಆದರೆ ಏನು ಮಾಡಬೇಕು? ಜಪಸ್ತರ ಆಗಬೇಕು. ಅಂಗುಲಿ ಜಪ ಸಂಖ್ಯಾನಂ ಏಕಮೇಕಂ ವರಾನನೆ ಪರ್ವೈ ದಶಗುಣಂ ಪ್ರೋಕ್ತಂ ಪುಷ್ಪಜೀವ ಫಲ ಇರ್ದಶ. ಇನ್ನು ಅಂಗುಲಿ ಜಪದಲ್ಲೂ 2 ವಿಧ. ಒಂದೇನು ಈ ರೀತಿ ಮಾಡೋದು, ಈ ರೀತಿ ಅನಿಸೋದು ಒಂದು ಕ್ರಮ, ಈ ರೀತಿ ಅನಿಸೋದು ಒಂದು ಕ್ರಮ. ಅಂಗುಲಿ ಜಪ ಅಂದರೆ ಬೆರಳನ್ನೇ ಮಡಿಸಿ ಅನಿಸೋದು, ಪರ್ವ ಜಪ ಅಂದರೆ ಎರೆಗಳಿ ಅನಿಸೋದು. ಇದರಲ್ಲಿ ಎರಡರಲ್ಲೂ ಕೂಡ ಯಾವ ಶ್ರೇಷ್ಠ? ಮತ್ತು ಅದರಲ್ಲಿ ಅನಿಸೋ ಇನ್ನೂ ಶ್ರೇಷ್ಠ, ಗೊತ್ತಾಯ್ತಾ? ಆಮೇಲೆ ಇದು ಅಂತ ನೆಕ್ಸ್ಟ್ ತೊಗೊಂಡ್ರೆ ಪರ್ವೈರ್ ದಶಗುಣಂ ಪ್ರೋಕ್ತಂ, ಬೆರಳಿಂದ ಎಣಿಸಿ ಮಾಡೋದಕ್ಕಿಂತ 10 ಟೈಮ್ಸ್ ಪುಣ್ಯ ಜಾಸ್ತಿ ಬರುತ್ತೆ. ಯಾವುದರಿಂದ ಮಾಡಿದರೆ? ಪರ್ವದಿಂದ ಮಾಡಿದರೆ. ಪ್ರೋಕ್ತ ಓಂ ವಿಷ್ಣವೇ ನಮಃ, ಮುಂದೆ ಓಂ ಓಂ ಸೇರಿಸೋದು ಬೇರೆ, ಅದು ಮಂತ್ರದ ಹರಿಸ್ತೇವೆ. ಮಂತ್ರದ ಆಕಾರ ಓಂ ವಿಷ್ಣವೇ ನಮಃ ಅಷ್ಟೇ. ಜಪಕ್ಕೆ ಓಂ ವಿಷ್ಣವೇ ನಮಃ ಓಂ ಆ ರೀತಿ ಹೇಳಬೇಕು. ಹಾಗೆ ಬರೀ ಹೇಳೋದ ಕ್ರಮವೂ ಇದೆ. ಇದು ನಾರಾಯಣ ಮಂತ್ರಕ್ಕೆ ಹಾಗಲ್ಲ, ಅದಕ್ಕೆ ಮೊದಲು ಓಂ ಹೇಳಬೇಕು, ಕೊನೆಗೂ ಓಂ ಹೇಳಲೇಬೇಕು. ಪರ್ವೈರ್ ದಶಗುಣಂ ಪ್ರೋಕ್ತಂ ಆಮೇಲೆ ಪರ್ವೈಹಿ ದಶಗುಣಂ ಪ್ರೋಕ್ತಂ ಪುಷ್ಪಜೀವ ಫಲ ಇರ್ದಶ. ಆಮೇಲೆ ಹೂವಿನ ಎಣಿಸೋದು, ಹೂವಿನ ಎಣಿಸಿ ಮಾಡೋದು ಬರುತ್ತೆ. ಒಂದೊಂದು ಹೂ ಎಣಿಸೋದು ಇದೆಲ್ಲ ಮಾಡಕ್ಕೆ ಬರುತ್ತೆ. ಅವೆಲ್ಲ ಕೂಡ ಏನಾಗ್ತದೆ? ಅವರವ್ರ ಯೋಗ್ಯತೆ ತಕ್ಕಂತೆ. ಶತವೈ ಶಂಖಮಣಿಭಿ, ಶಂಖಮಣಿಗಳನ್ನ ಎಣಿಸಿದರೆ 100ರಷ್ಟು ಪುಣ್ಯ. ಪ್ರಬಾಲೈಶ್ಚ ಸಹಸ್ರಕ, ಪ್ರಬಾಲ ಅಂದರೆ ಹವಳ ಇದ್ದು ಹವಳ ಪ್ರಬಾಲ ಹಾಗೆ ಆಗಿರೋದು, ಅದು 1000 ಪುಣ್ಯ ಜಾಸ್ತಿ ಅದಕ್ಕೆ. ಮೋಕ್ತಕೈಹಿ ಶತಸಹಸ್ರ, ಮುತ್ತಿನ ಮಣಿ ಮಾಡಿಕೊಂಡ್ರೆ 1,00,000 ಫಲ. ಸೌವರ್ಣೈಹಿ ಲಕ್ಷಮೇವತು, ಲಕ್ಷ ಫಲ. ಸುವರ್ಣದಿಂದ ಮಾಡಿಕೊಂಡ್ರೂ ಕೂಡ 1,00,000. ಕುಶಗ್ರಂಥ ಕೋಟಿ ಗುಣಂ, ಕುಶಗ್ರಂಥಿ ಪವಿತ್ರ ಇಟ್ಕೊಂಡು ಮಾಡಿದರೆ ಇನ್ನೂ ಪುಣ್ಯ ಜಾಸ್ತಿ. ತುಳಸ್ಯ ಅನಂತ ತುಳಸಿ ಮಣಿ ಆಗಿಬಿಟ್ರೆ ಎಷ್ಟದು? ಅನಂತ ಫಲ. ಎಷ್ಟು ತಾರತಮ್ಯ ಇದೆ. ಎಲ್ಲಿಂದ ಶುರುವಾಯಿತು? ಬೆರಳಿಂದ ಶುರು ಮಾಡಿ ತುಳಸಿ ಮಣಿವರೆಗೂ ಹೋಯಿತು. ತುಳಸಿ ಮಣಿ ಹೈಯೆಸ್ಟ್ ಆದ್ದರಿಂದ ಆದಷ್ಟು ಯಾವ ಮಣಿ ಮಾಡಿಸುವ ಜಪಸ್ತಾರ ಯಾವುದ್ರಲ್ಲಿರಬೇಕು? ತುಳಸಿಯಲ್ಲಿರಬೇಕು. ಇತಿ ಅಕ್ಷಮಾಲ ಲಕ್ಷಣಂ. ಅದೇ ಅಕ್ಷಮಾಲ ಅಂದರೆ ಜಪಮಾಲೆ ಹೇಗಿರಬೇಕು? ಗೋಪುಚ್ಛಾವಯವ ಆಕಾರಾಂ ಅಕ್ಷಮಾಲಾಂ ವಿಧಾಯ ಚ ಮೇರ್ವಾಕ್ಯಂ ಯೋಜಯೇದಕ್ಷಂ ಏಕಂ ಮೂಲಾಗ್ರ ಸೂಕ್ತಕೆ ಗ್ರಂಥಿಂ ಕುರ್ಯಾತ್ ತದಗ್ರೇಣ ಕೀರ್ತಿತ ಚಾಕ್ಷಮಾಲಿಕಾ. ಗೋಪುಚ್ಛ ಆದಷ್ಟು ಕೂಡ ಈ ರೀತಿಯ ಸ್ವಲ್ಪ ಎಲಿಪ್ಟಿಕಲ್ ಆಕಾರ ಬರಬೇಕು. ಪೂರ್ತಿ ರೌಂಡ್ ಇರೋದಕ್ಕಿಂತ ಯಾವ ಶ್ರೇಷ್ಠ? ಎಲಿಪ್ಟಿಕಲ್ ಬಂದರೆ ಅದು ಸರಿಯಾಗಿ ಬರುತ್ತೆ. ಸಾಮಾನ್ಯವಾಗಿ ಗುಂಡಿದ್ದಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದು ಎಣಿಸೋದಕ್ಕೆ ಆಗಿರ್ಬೇಕು. ಮತ್ತೆ ಕೂಡ ಎಣಿಸೋ ಸುಲಭನೂ ಆಗುತ್ತೆ. ಅಡ್ಡ ಬರದಂತೆ ಫ್ಲೂಯೆಂಟ ಮುಂದೆ ಹೋಗುತ್ತೆ. ಗೋಪುಚ್ಛಾವಯವಾಕಾರಾಂ ಅಕ್ಷಮಾಲಾಂ ವಿಧಾಯ ಚ ಮೇರ್ವಾಕ್ಯಂ, ಮಧ್ಯೆ ಮೇರು ಎಲ್ಲ ಅದೇ ಇರಬಾರ್ದು. ಮಧ್ಯೆ ಮೇರು ಅಂತ ದಾಟು ಕೊಡೋದು. ಒಂದು ಹೀಗೆ ರಿವರ್ಸ್ ಬರಬೇಕು ಹೊರತು ಮುಂದಕ್ಕೆ ಹೋಗಾಗಿಲ್ಲ. ಇಲ್ಲಿ ಎಣಿಸ್ಬೇಕಾದ್ರೂ ಕೂಡ ಇಲ್ಲಿ ಹೀಗೆ ಹೋಗ್ಬೇಕು ಹೊರತು ಕ್ರಾಸ್ ಮಾಡಿ ಮುಂದೆ ಬರಬಾರ್ದು. ಅದಕ್ಕಾಗಿ ಮೇರು ಅಂತ ಹೆಸರು ಅದಕ್ಕೆ. ಮೂಲಾಗ್ರ ಸೂಕ್ತಕ್ಕೆ ಗ್ರಂಥಿಂ ಕುರ್ಯಾತ್ ತದಗ್ರೇಣ ಕೀರ್ತಿತ ಚಾಕ್ಷಮಾಲಿಕಾ. ಆ ರೀತಿ ಇದ್ದರೆ ಅಕ್ಷಮಾಲ ಅಂತ ಕರೀತಾರೆ. ತತ್ರ ಸ್ಮೃತಿ ಮಧ್ಯಮಾನಾಮಿಕಾಂಗುಷ್ಟೈ ಗೃಹೀತ್ವಾ ಜಪಮಾಚರೇತ್. ಇನ್ನು ಜಪ ಹೇಗೆ ಮಾಡಬೇಕು, ಅಕ್ಷಮಾಲೆ ಹೇಗೆ ಉಪಯೋಗಿಸ್ಬೇಕಲ್ಲ ಅಂತ ಕೇಳಿದರೆ, ಮಧ್ಯಮ ಅನಾಮಿಕ. ಮಧ್ಯಮ ಅಂದರೆ ಮಧ್ಯಮ, ಅನಾಮಿಕ ಅಂದರೆ ಇದು, ಅನಾಮಿಕ ಇದು ಗೊತ್ತಾಯ್ತಾ? ಈ ಕಡೆಯಿಂದ ಬಂದರೆ ಅನಾಮಿಕ, ಇದು ಬಂದರೆ ತರ್ಜನಿ. ಇದು ತರ್ಜನಿ ಬೇರೆ, ಅನಾಮಿಕ ಬೇರೆ, ಗೊತ್ತಾಯ್ತಾ? ಅದನ್ನಿಟ್ಕೊಂಡ್ಬಿಟ್ಟು ಅನಾಮಿಕ ಮಧ್ಯ ಅಂಗುಷ್ಟೈರ್ಗೃಹೀತ್ವ, ಆಮೇಲೆ ಅಂಗುಷ್ಟ 3 ಆಯ್ತು. ಹೀಗೆ ಇಟ್ಕೋಬೇಕು ಅಂತ ಆಯ್ತಾ? ಗೊತ್ತಾಯ್ತಾ? ಹೀಗೆ ಇಟ್ಕೊಂಡ್ಬಿಟ್ರೆ ಹೀಗೆ ಹೋಗ್ಬೇಕು ಜಪ, ಗೊತ್ತಾಯ್ತಾ? ಹೀಗೆಲ್ಲ ಮಾಡೋಂಗಿಲ್ಲ. ಮಧ್ಯಮ ಬಂತಲ್ಲ, ಅದನ್ನು ಹೀಗೆ ಮಾಡಬೇಕಾದ್ರೆ ಫಸ್ಟು ಹೀಗೆ ಇಟ್ಕೋಬೇಕು, ಗೊತ್ತಾಯ್ತಾ? ಹೀಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಮೃಗಿ ಮುದ್ರಾ ಅಂತ ಕರೀತಾರೆ. ಹೀಗೆ ಬರುತ್ತೆ ಅದು. ಆಹುತಿ ಹಾಕ್ಬೇಕಾದ್ರೂ ಕೂಡ ಹೀಗಲೇ ಹಾಕಬೇಕು. ಆಹುತಿ ಹಾಕಿ ವೈಷ್ಣವ ಮಾಡಬೇಕಾದ್ರೂ ಕೂಡ ಈ ಕ್ರಮದಲ್ಲೇ ಮಾಡಬೇಕು.
ಅಂಗುಷ್ಟ ತರ್ಜನೀಭ್ಯಾಂತು ಮಾಲಾಕರ್ಷಸ್ತು ಮಾಲಾಕರ್ಷ ಅಂದ್ರೇನು? ಮಾಲೆನ ಎಣಿಸೋದು ಅಂತ. ಮಾಲೆನ ಹೀಗೆ ಮಾಡ್ತಾ ಮುಂದೆ ಹೋಗ್ಬೇಕಲ್ಲ ಮಾಲೆ. ಪರದೃಷ್ಟಿಗತ ಮಾಲಾ ನಿಷ್ಫಲ ಜಪಕರ್ಮಣಿ. ಇನ್ನೊಬ್ರು ಕಣ್ಣಿಗೆ ಕಾಣಿಸ್ಬಾರ್ದು. ಇನ್ನೊಬ್ರು ನೋಡಿಬಿಟ್ರೆ ಅದನ್ನು ಮಾಡಿದ ಜಪ ಎಲ್ಲ ವೇಸ್ಟು ಅಂತ ಅರ್ಥ. ಪರದೃಷ್ಟಿಗತ ಮಾಲಾ ನಿಷ್ಫಲ ಜಪಕರ್ಮಣಿ ಜಪಕಾಲೇತು ಅಕ್ಷಮಾಲಾಂ ಗುರೋರಪಿ ನದರ್ಸೆ. ಗುರುಗಳು ಬಂದರೂ ನೋಡಬಾರ್ದು ಅಕ್ಷಮಾಲಿ. ಅಷ್ಟು ಸೀಕ್ರೆಟಾಗಿ ಮಾಡಬೇಕು ಜಪ ಮಾಡಬೇಕಾದ್ರೆ. ಅಕ್ಷಮಾಲಿಕೆ ಅನ್ನೋದು ಅದಕ್ಕೇ ವಸ್ತ್ರದಲ್ಲೇ ಒಳಗಿರಬೇಕೆ ಹೊರತು ಅದು ಹೊರಗೆ ಕಾಣಿಸ್ಕೊಡು. ಹೀಗೆ ಕಾಣಾಗ ಎಂದೂ ಜಪ ಮಾಡಿಕೊಡು. ಪರದೃಷ್ಟಿ ಜಪಕಾಲೇತು ಅಕ್ಷಬಾಲಾಂ ಗುರೋರಪಿ ನದರ್ಸೆ. ಗುರುಗಳಿಗೂ ಕೂಡ ಕಾಣಿಸ್ತಂತೆ ಮಾಡಬೇಕು. ಉಲ್ಲಂಘಿತೆ ತಯಾ ಮೇರು ಪತಿತೆ ಚಾಕ್ಷಸೂತ್ರಕ್ಕೆ. ಮರೆತು ಬಿಟ್ಟು ಏನಾದ್ರು ಮೇರು ದಾಟಿ ಮುಂದೆ ಹೋಗಿಬಿಟ್ರೇ ಒಂದು, ಅಥವಾ ಅಕ್ಷಸೂತ್ರ ಕೆಳಗೆ ಬಿದ್ದುಬಿಟ್ರೆ ಪ್ರಾಣಾಯಾಮ ತ್ರಯಂ ಕೃತ್ವ. ಜಪ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದುಬಿಟ್ರೆ 3 ಸತಿ ಪ್ರಾಣಾಯಾಮ ಮಾಡಿ ಘೃತಪ್ರಾಶನ ಮಾಚರೆ. ತುಪ್ಪ ಪ್ರಾಶನ ಮಾಡಿಕೊಂಡು ಪ್ರಾಯಶ್ಚಿತ್ತ ಪಂಚಗವ್ಯ ಪ್ರಾಶನದಲ್ಲಿ ಸೇರ್ಕೊಂಡಿದೆಯಲ್ಲ, ಘೃತ ಕೂಡ ಸೇರಿದೆ ತಾನೆ. ಸೊ ಎಮರ್ಜೆನ್ಸಿ ಮಾಡಿದಂತೆ ಪ್ರಾಶನ ಮಾಡ್ಕೊಂಡು ಪ್ರಾಯಶ್ಚಿತ್ತ ಅದು ಮುಂದುವರಿಬೇಕು ಅಂತ ಅರ್ಥ. ಅಂದರೆ ಜಪ ಮಾಡ್ತಿರ್ಬೇಕಾದ್ರೆ ಏನಾಗ್ಕೊಡೋದು, ಬೀಳಿಸ್ತಂತೆ ಕೇರ್ಫುಲ್ಲಾಗಿ ಮಾಡಬೇಕು ಅಂತ ತಾತ್ಪರ್ಯ. ತುಪ್ಪ ಇಟ್ಕೊಡೋದು ಪ್ರಧಾನ ಅಲ್ಲ. ತುಪ್ಪ ಇಟ್ಕೊಳ್ಳೋದು ಪ್ರಧಾನ ಅಲ್ಲ. ಏನಿರಬೇಕು, ಬಿದ್ದರೆ ಎತ್ತಲಕ್ಬೇಕು ಅಂತೇಳಿ ಜನ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಬೀಳಬಾರ್ದು ಅಂತ ಅರ್ಥ ಅಷ್ಟೇ. ನಾ ಕೆಲವು ಎಷ್ಟೊತ್ತು ಏನು ಮಾಡ್ತೇವೆ, ತಪ್ಪು ಮಾಡಿದರೆ ಪೆನಾಲ್ಟಿ ಕೊಡಬೇಕಾದ್ರೆ ಪೆನಾಲ್ಟಿ ಕೊಡೋದ್ರಲ್ಲಿ ತಾತ್ಪರ್ಯ ಇಲ್ಲ, ತಪ್ಪು ಮಾಡಿಕೊಡೋದ್ರಲ್ಲಿ ತಾತ್ಪರ್ಯ. ಹಾಸ್ಟೆಲ್ಗಳಲ್ಲಿ ಏನೇನು ಸಾಮಾನ್ಯ ಬೆಳಿ ಪ್ರೇಯರಿ ಬರದೆ ಹೋದರೆ ಹಿಂದಿನ ಕಾಲಕ್ಕೆ 25 ಪೈಸೆ ಪೆನಾಲ್ಟಿ, ಈಗ ಜಾಸ್ತಿ ಆಗ್ತಾರೆ. ಈಗ ಆದರೆ ತಿಂಗಳು ಪೆನಾಲ್ಟಿ ಒಟ್ಟಿಗೆ ಕೊಡ್ತೀರಿ, ಇಲ್ಲಿ ಬರೋದಿಲ್ಲ ಅಂದರೆ ಏನು ಮಾಡೋಕೆ? ಅದಕ್ಕೆ ಪರ್ಪಸ್ಸೇ ಸರ್ವ್ ಆಗೋದಿಲ್ಲ. ಪ್ರೇಯರ್ ಪರ್ಪಸ್ಸೇ ಸರ್ವ್ ಆಗೋದು, ಅದು ಮುಖ್ಯ ಅಲ್ಲ. ಪೆನಾಲ್ಟಿಗೋಸ್ಕರ ಮಾಡೋದಲ್ಲ. ಏನು ಮಾಡಬೇಕಲ್ಲಿ, ಪ್ರೇಯರ್ಗೆ ಹೋಗ್ಬೇಕಾದ ಪ್ರಧಾನ. ಅದಕ್ಕೆ ಸಾಮಾನ್ಯ ತಪ್ಪಾದರೂ ಪರವಾಗಿಲ್ಲ, ಸಂಧ್ಯಾವಂದನೆ ಮಾಡಿ ಅಂದರೆ ತಪ್ಪು ಮಾಡೋದ್ರಲ್ಲಿ ತಾತ್ಪರ್ಯ ಅಲ್ಲ. ಏನು ಮಾಡಿ ತಾತ್ಪರ್ಯ, ಸಂಧ್ಯಾವಂದನೆ ಮಾಡಬೇಕು ಅಂಬೋದ್ರಲ್ಲಿ ತಾತ್ಪರ್ಯ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಕೇಳಿದರೆ ಡೋಂಟ್ ಡ್ರೈವ್ ಅನ್ವಯ ಅಲ್ಲ, ಡೋಂಟ್ ಡ್ರೈವ್ ಅನ್ವಯ ಅಲ್ಲ. ಏನಲ್ಲಿಗೆ ಡ್ರಿಂಕ್ ಮಾಡಬೇಡ ಅಂಬಲ್ಲಿ ತಾತ್ಪರ್ಯ. ಒಂದೇನೇನು ಕೇಳಿದ್ರಲ್ಲ, ಹಾಂ ಹೌದು, ವಾಪಸ್ ಬರ್ಬೋದು. ಇವತ್ತು ತಕ್ಷಣ ಹೀಗೆ ತಿರ್ಸ್ಬಿಟ್ರೆ ಆಯ್ತು ಅಷ್ಟೇ. ಅದು ವಾಪಸ್ ಬರೋದು ಅಂದ್ರೆ ಏನು, ಹಿಂದೆ ಬರಬೇಕಾಯ್ತು. ಈ ಡೈರೆಕ್ಟ್ ಚೇಂಜ್ ಮಾಡಿಬಿಟ್ರೆ ವಾಪಸ್ ಬಂದೇ ಬರುತ್ತೆ. ಪೀಠ ಪೂಜಾ ಇವಾಗ ವಾಪಸ್ ಹೋದ್ರು ಆಯಿತು. ಹಾಂ ಏನ, ಹೌದು, ಎರಡು ಬಿಟ್ಟು ಇಲ್ಲೇ ಮತ್ತೆ ವಾಪಸ್ ಹೋಗೋದು. ಹೌದು, ಮತ್ತೆ ಬಂದು ಹಾಗೆ ಬರಬೇಕು. ವೈವೇದ್ಯ ಸಮಯೇತು ಅಯಂ ವಿಶೇಷ. ಪೀಠ ಪೂಜಾ ಅಭಿಷೇಕ ಉಲ್ಲಂಘಿತೆ ತಥಾ ಮೇರೋ ಪತಿತೆ ಚಾಕ್ಷಸೂತ್ರಕ್ಕೆ ಪ್ರಾಣಾಯಾಮತ್ರಯಂ ಕೃತ್ವಾ ಘೃತಪ್ರಾಶನಮಾಚರೇತ್. ಪೀಠಪೂಜಾಭಿಷೇಕ ಆವರಣ ಪೂಜಾ ಅನುಯಾಗಾದೇಹಿ ವಿಧಿ ಅನ್ಯತ್ರ ಪ್ರಪಂಚಿತಃ. ಇಲ್ಲಿ ಕೆಲವು ಅಂಶಗಳಿದೆ. ಮಧ್ಯೆ ಪೀಠ ಪೂಜೆ ಮಾಡಬೇಕು. ಹೆಚ್ಚು ಕಡೆ ಪೀಠ ಪೂಜೆ 90% ಜನ ಮಾಡೋದಿಲ್ಲ. ಪೀಠ ದೇವತಾಭ್ಯೋ ನಮಃ ಅಂದ್ಬಿಟ್ರೆ ಮೂತು ಅಷ್ಟು ಮಾಡಿಬಿಡ್ತಾರೆ. ಆಚಾರ್ಯ ವಿಸ್ತಾರ ತಂತ್ರಸಾರದಲ್ಲಿ ಹೇಳ್ತಾರೆ, ಆ ಕ್ರಮದಲ್ಲಿ ಪೀಠ ಪೂಜೆ ಮಾಡಬೇಕು. ಆಮೇಲೆ ಅಭಿಷೇಕ ಕ್ರಮ, ಆವರಣ ಪೂಜಾ ಕ್ರಮ. ಪೂಜೆಯಲ್ಲಿ ಭಾರಿ ಇಂಪಾರ್ಟೆಂಟ್ ಪೀಠ ಪೂಜೆ, ಆವರಣ ಪೂಜೆ. ಸಾಮಾನ್ಯ ಅವೆರಡನ್ನು ಲೋಪ ಮಾಡಿರ್ತಾರೆ. ಪ್ರತಿಮಾ ಪೂಜೆ ಮಾಡೋಕ್ಕಾದ್ರೂ ಮಾಡಿ ಅಂದ್ಬಿಡ್ತಾರೆ. ಪ್ರತಿಮಾ ಪೂಜೆ ಮಾಡೋದಿಲ್ಲ, ಅದು ಇಲ್ಲ, ಹಾಗಾಗಿಬಿಡೋದು. ಹಾಗೆ ಹೇಳಿಲ್ಲ, ಪ್ರತಿಮಾ ಪೂಜೆ ಕಾಲ ಮಾಡೋಕ್ಕೆ ಅಂತ ಹೇಳಿಲ್ಲ ಆಚಾರ್ಯರು. ಪ್ರತಿನಿತ್ಯ ಹಾಗೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಪ್ರತಿನಿತ್ಯದಲ್ಲೂ ಪೀಠ ಪೂಜೆ ಆವರಣ ಪೂಜೆ ಮಾಡಲೇಬೇಕು. ಆವರಣ ಪೂಜಾ ಅನುಯಾಗಾದೇಹಿ ವಿಧಿ ಅನ್ಯತ್ರ ಪ್ರಪಂಚ, ಅದೆಲ್ಲ ಮಾಡಬೇಕು. ಆದರೆ ನಾವು ಇಲ್ಲಿ ಹೇಳಿಲ್ಲ ಅಂತ ಹೇಳಿದ್ವಿ. ಇಲ್ಲಿ ನಾವು ಹೇಳಿಲ್ಲ, ಅನ್ಯತ್ರ ಪ್ರಪಂಚಿತ, ಬೇರೆ ಕಡೆ ವಿಸ್ತಾರವಾಗಿ ಹೇಳಿದ್ದೀವಿ, ಇಲ್ಲಿ ಹೇಳಿಲ್ಲ ಅಂತ ಹೇಳಿದ್ರಿಂದ ಬಿಟ್ಬಿಡ್ಬೇಕು. ಇಲ್ಲಿ ಅದನ್ನು ಅಲ್ಲಿ ನೋಡಿ ತಿಳ್ಕೊಬೇಕು ಅಂತ ಅರ್ಥ. ದ್ರವೀಭೂತಂ ಚಂದನಂ ಘೃತಂ ವಿಹಾಯ ಘನೀಭೂತಂ ಏವ ಅರ್ಪಯೇತ್. ನೋಡಿ, ಈಗ ಒಂದು ವಿಶೇಷಾಂಶ. ನೈವೇದ್ಯ ಸಮಯೇತು ಅಯಂ ವಿಶೇಷ. ನೈವೇದ್ಯ ಮಾಡಬೇಕಾದ್ರೆ ವಿಶೇಷ ಅಂಶ ತಿಳ್ಕೊಂಡಿರಿ. ವಾರಾಹೇಚ, ವರಾಪುರಾಣದಲ್ಲಿ ಹೇಳಿದ್ದಾರೆ. ದ್ರವೀಭೂತಂ ಘೃತಂಚೈವ ಘನೀಭೂತಂಚ ಚಂದನಂ ನಾರ್ಪಯೇನ್ ಮಮ ತುಷ್ಟ್ಯರ್ಥಂ ಘನೀಭೂತಂ ತರ್ಪಯೇತ್. ಎಂದು ಕೂಡ ದ್ರವೀಭೂತಂ ಘೃತಂ, ಕರಗಿಸಿದ ತುಪ್ಪ ಹಾಕ್ಕೊಡೋದು. ಕರಗಿಸಿದ ತುಪ್ಪ ಹಾಕ್ಕೊಡೋದು ನೈವೇದ್ಯ ಪದಾರ್ಥಕ್ಕೆ ಹಾಕಬೇಕಾದ್ರೆ ಕರಗಿಸಿದ ತುಪ್ಪ ಹಾಕ್ಕೊಡೋದು. ಅದೇ ರೀತಿ ಗಂಧನ ಕಲಿಸಿ ಹಾಕ್ಕೊಡೋದು. ಗಂಧ ಹೇಗಿರಬೇಕು, ಗಂಧದ ಉಂಡೆಗಳು ಆಡಿಸ್ಬೇಕೆ ಹೊರತು ಇದು ತೊಗೊಂಡ್ಬಿಟ್ಟು ಚೆನ್ನಾಗಿ ನಾವು ಹಚ್ಕೊಳ್ಳೋ ರೀತಿಯಲ್ಲಿ ಹಚ್ಚಬಾರ್ದು ದೇವರಿಗೆ. ಗಂಧದ ಉಂಡೆ ಇಡಬೇಕೆ ಹೊರತು ಅದಕ್ಕೆ ಘನೀಭೂತಂ, ತುಪ್ಪ ಗಟ್ಟಿಯಾಗಿರಬೇಕು, ಗಂಧ ಕೂಡ ಗಟ್ಟಿಯಾಗಿರಬೇಕು. ಎಲ್ಲ ಇಲ್ಲ ಹೋದರೆ ಅದು ಸರಿಯಲ್ಲ. ಇದು ತುಪ್ಪ ನಾವು ಒಂದು ಸರಿ ಕಾಯಿಸಿದ್ರೆ ಮತ್ತೆ ಕಾಯಿಸಬಾರ್ದು. ಅದು ಆ್ಯಕ್ಚುಲಿ ಸೈಂಟಿಫಿಕಲಿ ಕರೆಕ್ಟ್. ಎಣ್ಣೆನಾಗಲಿ ತುಪ್ಪನಾಗಲಿ ಕಾಯಿಸಿದ ಮತ್ತೆ ಕಾಯಿಸಿದರೆ ಅದು ಕ್ಯಾನ್ಸರಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ?
ಅದು ತುಂಬ ಜನ ಏನು ಮಾಡ್ತಾರೆ, ಯಾತಕ್ಕೆ ಗೊತ್ತಾ, ಹೊರಗಡೆ ಎಲ್ಲ ತಿನ್ನೋರಿಗೆಲ್ಲ ರೋಗ ಬರುತ್ತೆ ಅಂದರೆ ಅವ್ರಿಗೆ ಬೇಕಾಗಿ ದುಡ್ಡು. ಅವ್ರು ಇಷ್ಟು ದೊಡ್ಡ ಎಣ್ಣೆ ಹಾಕ್ಕೊಂಡಿರ್ತಾರೆ, ಕರಿ ಚೆನ್ನಾಗಿ ಆಗ್ಬೇಕಾದ್ರೆ ದೊಡ್ಡದು ಹಾಕಿರುತ್ತೆ, ಅರ್ಧಕ್ಕೆ ಉಳಿದೋಗುತ್ತೆ. ಏನು ಮಾಡ್ಬೇಕಂದ ಮರುದಿವ್ಸ ಮತ್ತೆ ಹಾಕ್ತಾರೆ. ಏನಾಗುತ್ತೆ ಅಲ್ಲಿಗೆ ಬರೀ ವಿಷ ತಿಂದಾಗ ಆಗುತ್ತೆ. ಇವತ್ತು ರೋಗಗಳು ಅದೇ ಕಾರಣ. ಇವರು ಮನೆಯಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಏನು ಮಡಿ ಅಂತ ಮಾಡಿರೋದ್ರಿಂದ ಉಳಿಸಾಗೇ ಇಲ್ಲ. ಅದನ್ನು ಉಳಿಸಿ ಚೆಲ್ಲಿ ಬಿಡಬೇಕೆ ಹೊರತು ಇದು ಮಾಡಿಕೊಡೋದು. ಚೆಲ್ಲಿದ್ರೆ ವೇಸ್ಟ್ ಆಗುತ್ತೆ ಅಂದರೆ ಆಮೇಲೆ ರೋಗ ಬಂದಮೇಲೆ ದೇಹನೇ ವೇಸ್ಟ್ ಆಗುತ್ತಲ್ಲ. ಎಣ್ಣೆ ವೇಸ್ಟ್ ಆಗೋದು ವಾಸಿನ, ದೇಹ ವೇಸ್ಟ್ ಆಗೋದು ವಾಸಿನ. ಆದ್ದರಿಂದ ರೋಗ ಬಂದುಬಿಟ್ರೆ ಅಂಥದ್ದೆಲ್ಲ ಅದಕ್ಕೆ ಜಾಣತನದಿಂದ ಏನು ಮಾಡ್ಬೇಕು, ಅದನ್ನು ಕಾಮನ್ ಸೆನ್ಸ್ ಇರಬೇಕು. ಉಳಿದೇನು ಮಾಡ್ತಾರೆ, ರಫ್ ಆ್ಯಂಡ್ ಟಫ್ ಮಾಡಿದರೆ ವೇಸ್ಟ್ ಆಗೇ ಆಗುತ್ತೆ. ಸ್ವಲ್ಪ ವೇಸ್ಟ್ ಆಗಲೇಬೇಕು, ಪೂರ್ತಿ ಒಂದು ಹನಿನಿಲ್ದ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನ ಚೆಲ್ಲಬೇಕು. ಅದು ಮತ್ತೆ ಉಪಯೋಗಿಸಿದರೆ ಇವತ್ತು ತುಂಬ ಜನಕ್ಕೆ ಹೊರಗಿಂದ ತಿನ್ನೋರು ರೋಗ ಬರೋದು ಅದಕ್ಕೆ ಕಾರಣ. ಅವರೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅವ್ರಿಗೆ ಬೇಕಾಗಿರೋದು ಇದಲ್ಲ. ಈ ರೀತಿ ಮಾಡ್ತಾ ಕೂತ್ರೆ ಪಾಪರಾಗಿಬಿಡ್ತಾರೆ. ಮತ್ತು ಅವ್ರು ಕೇಳಿದಷ್ಟು ಇವ್ರು ಕೊಡ್ಲಿಕ್ಕೂ ಆಗೋದಿಲ್ಲ. ಏನು ಮಾಡ್ತಾರೆ ಅಲ್ಲಿಗೆ, ಎಲ್ಲ ಹಳೆದೇನೆ ಉಪಯೋಗಿಸೋದು. ಯಾವುದನ್ನು ಉಳಿಸಿದ್ದು ಯಾವುದೂ ವೇಸ್ಟ್ ಮಾಡೋದಿಲ್ಲ ಅವರು. ಒಂದು ಅಗಳಿಗೂ ದುಡ್ಡು ತೆಗಿತಾರೆ. ಆದ್ದರಿಂದ ಅವ್ರಿಗೆ ಹೇಳೋದ್ರ ಬದಲು ಹೋಗದೇ ಇದ್ರೆ ಆಯ್ತಲ್ಲ. ತುಂಬ ಜನ ಏನು ಮಾಡ್ತಾರೆ, ಈಗ ತುಂಬ ಮೇಲಿಗೆಯಲ್ಲಿ ಅಂತ ಹೋಗಿ ಯಾವುದೋ ಹೋಗಿ ಭಾರಿ ಮಡಿ ಮಾಡೋಕ್ಕೆ ಕೊಡೋ ಬದಲು ಅಲ್ಲಿ ಹೋಗೋದು ಬಿಟ್ಬಿಟ್ರೆ ಸಿಂಪಲ್ ಅದು. ಅಲ್ಲಿ ಹೋಗಿ ಅವ್ರನ್ನ ಅಷ್ಟು ಜನಕ್ಕೆ ಬಯಸ್ಕೊಂಡು ಅವ್ರನ್ನ ಬೈದಕ್ಕಿಂತ ಯಾವುದು ಬೆಟರು, ನಾವೇ ದೂರ ಇದ್ದರೆ ಈಗ ಅಂಥ ಕಾರಣನೇ ಜಾಸ್ತಿ. ಈಗ ಅದೇ ರೀತಿ ಹೊರಗೆ ತಿಂದೇ ಹೋಗೋದು ಉಪಾಯನೇ ಹೊರತು ಮಡಿ ಇಲ್ಲ, ನೈವೇದ್ಯ ಇಲ್ಲ, ಅವೆಲ್ಲ ಬೇರೆ. ಈ ಕೊಳಕೆಲ್ಲ ಸೇರ್ಕೊಂಡ್ಬಿಡತ್ತೆ, ಭಾರಿ ಅಪಾಯ ಇದು. ಹಾಂ, ಅಲ್ಲಿ ಹೇಳಿದ್ದೇನೋ ಫಸ್ಟಾಗಿ ಕಾಯಿಸಿದ ತಕ್ಷಣ ಹಾಕಿಬಿಡಿ. ಒಂದು ಸರ್ತಿ ಕಾಯಿಸ್ಬೇಕಲ್ಲ ನೀವು. ಬೆಣ್ಣೆ ಆಯ್ತು ಫಸ್ಟ್ ಬರೋದು ಕಾಯಿಸುತ್ತಲ್ಲ, ಅದ್ರ ಟೇಸ್ಟು ಬೇರೆ, ಅದ್ರದ್ದು ಬೇರೆ. ಕಾಯಿಸಿದ ತಕ್ಷಣ ಬರ್ತಾ ಏನಾಗ್ತಾ ಹೋಗುತ್ತದು ಎಲ್ಲ ಪೂರ್ತಿ. ಆಮೇಲೆ ಸ್ಮೆಲ್ ಏನಿರೋದಿಲ್ಲ ಆ ಥರ ಮತ್ತೆ ಮತ್ತೆ ಕಾಯಿಸ್ಕೊಡೋದು. ತುಂಬ ಜನ ಹಾಕೋದು ಸುಲಭ ಅಂತ ಏನು ಮಾಡಿಬಿಡ್ತಾರೆ, ಕಾಯಿಸ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ದೊಡ್ಡ ಪ್ರಸಂಗದಲ್ಲಿ ಆಗಲೇ ಬೆಣ್ಣೆ ಕಾಯಿಸಿ ಹಾಕಿಬಿಟ್ಟು ನೀರಾಗೇ ಇರುತ್ತದು. ಗಟ್ಟಿ ಆದಮೇಲೆ ಮತ್ತೆ ಕಾಯಿಸ್ಬಾರ್ದು. ಹಾಂ, ಹೌದು. ಅದಕ್ಕೇ ಮೊದಲೇ ಅವತ್ತೇ ಬೆಣ್ಣೆ ತೋರಿಸ್ಕೊಂಡ್ಬಿಟ್ರೆ ಬಟ್ಟೆ ತೋರಿಸ್ಕೊಂಡ್ಬಿಟ್ರೆ ಆಯ್ತಲ್ಲ. ನೀವು ಆಗಷ್ಟು ದಿವಸ ಆಯಿತಾ, ಈಗ ಇಮ್ಮಿಡಿಯೇಟಾಗಿ ಆಗಲೇ ಕಾಯಿಸಿದ ತಕ್ಷಣ ತೋರಿಸ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಅವತ್ತೇ ಮಾಡಬೇಕು. ಅದಕ್ಕೆ ಅವಾಗ ನೀವು ಹೇಳಿದ್ರೆ ಪ್ರಾಬ್ಲಮ್ ಬರುತ್ತದು. ಯಾಕೆಂದ್ರೆ ಗಟ್ಟಿ ಇದರಲ್ಲಿ ಕಾಯಿಸಿದ್ರೆ ಏನಾಗಲ್ಲ, ಅದು ಎಲ್ಲದಕ್ಕೂ ಈಕ್ವಲಾಗಿ ಕವರ್ ಆಗೋದಿಲ್ಲ. ಆದ್ದರಿಂದ ಸರಿ ಹೋಗೋದಿಲ್ಲ. ಅಲ್ಲಿ ಅದೇ ತಪ್ಪು, ಅಲ್ಲೇ ಆಗಿರೋದೆಲ್ಲ ದೋಷ. ಎಷ್ಟು ಸೀರಿಯಸ್ ಅಂದರೆ ಯಾರು ಈಗ ಅಲ್ಲಿ ತುಳಸಿ ಕೂಡ ಕೊಡ್ತಾರೆ. ದೇವ್ರ ಸಿಟಿಯಲ್ಲಿ ತುಳಸಿರು ಮನೆ ಬೆಳೆಸಿ ಅರ್ಥನೇ ಆಗಲ್ಲ ಅವ್ರಿಗೆ. ಅಲ್ಲಿ ದೊಡ್ಡ ದೊಡ್ಡ ಮಠಗಳು ಬೇರೆಯವ್ರಿಗೆ ಹೋದ ಕಾಲಕ್ಕೆ ತುಳಸಿ ಸಾಲ ಇಟ್ಕೊಂಡ್ಬಿಡ್ತಾರೆ ಮಾರೋದಕ್ಕೆ. ಅದಕ್ಕೆ ಹೇಳಿದ್ದಾರೆ, ತೊಗೊಳ್ಳಿ ಉಪಯೋಗಿಸ್ಬೇಡಿ ಅದನ್ನು ಅಂತ ಹೇಳಿಬಿಟ್ಟಿದ್ದಾರೆ. ಹಾಗೆ ಹಾರ ಉಪಯೋಗಿಸ್ಬೇಡಿ, ಅವೆಲ್ಲ ಕಾಮನ್ ಸೆನ್ಸ್ ಅದು. ಹಾರಗಳೆಲ್ಲ ಏನು ಮಾಡ್ತಾರೆ ಗೊತ್ತಾ ನಿಮಗೆ, ನಮ್ಮಲ್ಲಿ ಬಿಟ್ಟುಬಿಟ್ರೆ, ಬ್ರಾಹ್ಮಣರಲ್ಲಿ ಬಿಟ್ಟರೆ ತುಂಬ ಕಡೆಗೆಲ್ಲ ಶವಗಳಿಗೆ ಊಟಕ್ಕೆ ಹಾಕ್ತಾ ಹೋಗ್ತಿರ್ತಾರೆ. ಏನು ಮಾಡ್ತಾರೆ, ಇಂತಿಂಥ ಹಾರ ಹಾಕ್ತಾರೆ. ಅವೆಲ್ಲ ಹುಡುಗ ಏನು ಮಾಡ್ತಾನೆ, ಅವನೊಬ್ಬನು ಎತ್ಕೊಂಡು ಮಾರಾಟಕ್ಕೆ ಇಟ್ಬಿಡ್ತಾನೆ. ಅದ್ರ ದೇವರಿಗೆ ಆಗಿ ಪದಿ ಎಷ್ಟು ಅನ್ಯಾಯ ಆಗೋದಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಿಲ್ಲ, ಅವರಿಗೆಲ್ಲ ಹೇಳ್ತಾ ಕೊಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ಬೇಕು ನೀವು, ಮನೆಯಲ್ಲಿ ನಾವೇ ಮಾಡ್ಕೊಬಿಟ್ರೆ, ಇಲ್ಲ ಬೇಡ ನೀವು ಓನ್ ಪುಷ್ಪವಂಶ ಸಾಕೇ ಸಾಕು. ಇವಾಗ ಹಾಕಿ ಅದೆಲ್ಲ ಮಾಡೋದ್ರ ಬದಲು ಅದು ಪಾಪ ಬರುತ್ತೆ, ಪುಣ್ಯಲ್ಲಿ ಬರುತ್ತೆ. ಅದರಿಂದ ಇವತ್ತಿನ ಕಾಲಕ್ಕೆ ಜನಗಳಿಗೆ, ಹಿಂದಿನ ಕಾಲಕ್ಕೆ ಎಲ್ಲರಲ್ಲೂ ಧರ್ಮ ಇತ್ತು, ಪ್ರತಿಯೊಬ್ಬರಲ್ಲೂ ಧರ್ಮ ಇತ್ತು. ಆದ್ದರಿಂದ ದೇವರಿಗೆ ಕೊಡೋದು ಅವ್ರು ಶುದ್ಧವಾಗಿ ಕೊಡ್ತಾಯಿದ್ರು. ಈಗ ಕಾನ್ಸೆಪ್ಟೇ ಇಲ್ಲ, ಬರೀ ದುಡ್ಡು ಕಾಸು. ಆದ್ದರಿಂದ ಸಿಕ್ಕರ ತಾಕು ತೊಗೊಂಡ್ಬಿಡ್ತಾರೆ. ಸಮಾರಂಭಗಳಲ್ಲಿ ಹಾರ ಹಾಕಿರ್ತಾರಲ್ಲ, ಹಿಂದಿನಿಂದ ಬರ್ತಾರೆ, ನಿಮ್ಮ ಹಾರ ಕೊಡಿ ಅಂತ ಕೇಳ್ತಾರೆ. ಕೊಟ್ಟ ತಕ್ಷಣ ಇನ್ನೊಬ್ರಿಗೆ ಹೋಗಿ ಹಾಕಿಬಿಡ್ತಾರೆ. ತಿಳಿತಾ, ಆದರೆ ಶಾರ್ಟ್ ಬಂದಿದೆ ಅಂತ. ಶಾರ್ಟ್ ಬಂದಿಲ್ಲ, ತರೋದೇ ಶಾರ್ಟ್ ತಂದಿರ್ತಾರೆ ಅವರು. ಆ ರೀತಿ ಅದು ಲೆಕ್ಕ ಫುಲ್ ತೋರಿಸಿರ್ತಾರೆ. ಆ ಲೆಕ್ಕ ತೋರಿಸ್ಬೇಕಾದ್ರೆ ಎಷ್ಟು ಜನಕ್ಕೆ ಅಷ್ಟು ಜನಕ್ಕೆ ತೋರಿಸಿರ್ತಾರೆ. ಇಲ್ಲಿ ಕಡಿಮೆ ತಂದು ಇಸ್ಕೊಂಡು ಇನ್ನೊಬ್ರಿಗೆ ಹಾಕ್ತಿರ್ತಾರೆ. ಅದು ಏನದು, ಇದು ಅವಾಗ ಹಾಕಿ ಹಾರಿಸಿ ಹಾಡ ಬೇಡ ಅಂತ ಹಾಕತ್ತಾರದೆ, ಯಾರಿಗೆ ಹಾಕಿದ್ದೋ ಬೇಡವಾರ ಅಂತ ಹೇಳ್ಬೇಕಾಗ್ತದೆ. ಹಿಡಿತಾ, ಅದೆಲ್ಲ ಮೋಸ ಇವತ್ತಿನ ದಿವಸ. ಇಲ್ಲ ಅಂದ್ಬಿಡಿ ಸಾಕು, ಅದು ಹಾಗೆ ಇದು ಮಾಡಬೇಕು. ಮೋಸ ಅದು ಮಾಡಬಾರ್ದು. ಅವೆಲ್ಲ ಸೇರಿ ಕೊನೆಗೆ ಏನಾಯ್ತು ಅಂದರೆ ಇವೆಲ್ಲ ಹಾಸ್ಯಾಸ್ಪದ ಸಂಗತಿ ಆಗಿಬಿಡುತ್ತೆ. ಮಾಡಿಟ್ಕೊ, ಏನೂ ತಪ್ಪಿಲ್ಲ. ಅದು ಇನ್ನೂ ಆ್ಯಕ್ಚುಲಿ ಚೆನ್ನಾಗಿ ಉರಿಯುತ್ತದೆ. ಯಾಕೆ, ಚೆನ್ನಾಗಿ ನೆಂದಿರುತ್ತೆ. ಆದ್ದರಿಂದ ಫಸ್ಟ್ ಕ್ಲಾಸಾಗಿ ಉರಿಯುತ್ತೆ. ಅದೇ ಹೇಳ್ತಿರೋದು. ಈಗ ಅದು ಮಾಡಿಕೊಡೋದು, ತುಪ್ಪ ಕಾಯಿಸ್ತೇನೂ ಕೂಡ ಚೆನ್ನಾಗಿ ಇಟ್ಕೊಂಡಿದ್ರೆ ಅದು ಫಸ್ಟ್ ಕ್ಲಾಸಾಗಿರುತ್ತೆ. ಅವ್ನು ಮಾಡ್ಬೇಕಾದ್ರೆ ಮತ್ತೆ ಅವರೆಲ್ಲ ಹಿಂದಿನ ಕೈ ಎಲ್ಲ ಧರ್ಮ ಇರುತ್ತೆ, ಎಲ್ಲ ಕಡೆ ಧರ್ಮ ಇರ್ತಾಯಿತ್ತು. ಹಳೇದು ಕೊಡ್ತಿರ್ಲಿಲ್ಲ ಅವರು. ಇವತ್ತು ಹಿಂದಿನ ಕಾಲ ಮಾವಿನಲ್ಲಿ ತೊಗೋಬೇಕಾದ್ರೆ ಅವ್ರು ಯಾಕೆ ಕೊಡ್ತಿದ್ರು ಗೊತ್ತಾ, ಕೊಡ್ಬೇಕಾದ್ರೆ ಆರಿಸಿ ಒಳ್ಳೇದು ಕೊಡಿ. ಈಗ ಆರಿಸಿ ಕೆಟ್ಟದ್ದು ಕೊಡ್ತಾರೆ ಕೊಡಬೇಕಾದ್ರೆ. ನೀವು ಆರಿಸ್ಕೊಳ್ಳಿ ಬಿಡೋದೇ ಇಲ್ಲ. ನೀವು ಆರಿಸ್ಕೊಳ್ಳಿ ಅಂದರೆ ನೀವು ಕೊಡೋದಿಲ್ಲ, ಹೋಗಿ ಬಂದುಬಿಡ್ತಾ. ಅವ್ರು ಹಾಕಿದ್ದು ತೋರಿಸೋದೊಂದು,
ಯಾವುದೋ ತೋರಿಸ್ತೀರಿ, ಅದಕ್ಕೆ ದುಡ್ಡು ಕೊಡೋಕ್ಕಿಲ್ಲ, ನಾವು ಹಾಕಿದ್ದು ಕೊಟ್ಟಿದ್ದು ತೊಗೋಬೇಕಷ್ಟೇ, ಹಾಗೆಲ್ಲ ಕೊಡೋದಿಲ್ಲ ಅಂತ ಹೇಳ್ತಾ. ಹಿಂದೆ ಹಾಗಲ್ಲ, ಅದು ಬಿಸಾಕ್ಬಿಡ್ತಿದ್ರು ಅವರು, ಯಾರಿಗೂ ಕೊಡ್ತಿದ್ದಿಲ್ಲ ಅವರು, ಕೆಟ್ಟೋಗಿದೆ ಅಂತ ಹೇಳಿಬಿಟ್ಟು. ಅದು ಅವ್ರಿಗೊಂದು ವ್ಯಾಪಾರ ಅಷ್ಟೇ ಉದ್ದೇಶ ಇದ್ದಿಲ್ಲ ಅವ್ರು. ಏನಿತ್ತು ಅವರಿಗೆ? ಧರ್ಮ. ನಾವು ಹೂ ತಂದು ಕೊಟ್ಟರೆ ಹೂವಿಗೆ ಕೊಟ್ಟು ಪುಣ್ಯ ನಮಗೆ ಬರಬೇಕು, ದುಡ್ಡು ಬರಬೇಕು, ಜೀವನೋಪಾಯ, ಬೇರೆ ದಾರಿ ಇಲ್ಲ, ಪುಣ್ಯ ಬರಬೇಕು, ಆ ಥರ ಕಾನ್ಸೆಪ್ಟ್ ಇತ್ತು. ಆ ಪುಣ್ಯದ ಕಾನ್ಸೆಪ್ಟ್ ಇಲ್ಲ, ಆದ್ದರಿಂದ ಬರೀ ಮೋಸನೇ. ಅದರಿಂದ ಏನು ಮಾಡ್ಬೇಕು ನಾವಾಗ? ಒಟ್ಟಿಗೆ ಮಾಡಿಟ್ಕೋಬೇಕು. ಆ ತುಪ್ಪದಲ್ಲಿ ಏನು ಮಾಡ್ತಾನೆ, ಮೊದಲು ಕಾಯಿಸಿದ್ದಲ್ಲ ಮಿಕ್ಸ್ ಬೇರೆ ಮಾಡ್ತಾನೆ, ಫಸ್ಟ್ ಮಾಡ್ತಾನೆ, ಅಲ್ಲಿಂದ ಬೆಣ್ಣೆಯಲ್ಲೇ ಮಿಕ್ಸ್ ಮಾಡಿಕೊಟ್ಟಿರ್ತಾನೆ ಫಸ್ಟ್ ಅವನು, ತುಪ್ಪದಲ್ಲಿ ಮತ್ತೆ ಮಿಕ್ಸ್ ಮಾಡ್ತಾನೆ, ತಗೊಂಡು ಮತ್ತೆ ಮಿಕ್ಸ್ ಮಾಡ್ತಾನೆ. ನಮಗೆ ಸಿಗೋದು ಯಾವ್ದು ಸಿಗುತ್ತೆ ಈಗ? ವರ್ಸ್ಟ್ ಕ್ವಾಲಿಟಿ ಸಿಗೋ ಹೊತ್ತಿಗೆ ಅದು ಉಳಿದು ಅದನ್ನು ನಾವು ಅದನ್ನು ತೆಗೆದು ದೇವ್ರಿಗೆ ಕೊಡ್ತೀವಿ, ಮತ್ತು ಅದರಲ್ಲಿ ಉಪಯೋಗಿಸಿಬಿಟ್ಟು ನಾವು ಇನ್ನು ಫೈನಲ್ ಸ್ಟೇಜಲ್ಲಿ ಪೊಲ್ಯೂಟ್ ಮಾಡಿ ದೇವ್ರಿಗೆ ಕೊಡೋದು, ಮತ್ತು ಪುತ್ರ ಇರೋ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಬಿಡೋದಿಲ್ಲ. ಇಷ್ಟು ಮಾಡಿ ಅಂದರೆ ಅದು ನಮ್ಮ ಇದಕ್ಕೆ ಬೆಲೆಯೇ ಇಲ್ಲ, ಹಾಗಿರುತ್ತೆ. ನೈವೇದ್ಯ ಸಮಯೇತು ಅಯಂ ವಿಶೇಷ ದ್ರವೀಭೂತಂ ಘೃತಂಚೈವ ದ್ರವೀಭೂತಂಚ ಚಂದನಂ ನಾರ್ಪಯೇನ್ ಮಮ ತುಷ್ಟ್ಯರ್ಥಂ ಘನೀಭೂತಂ ತದರ್ಪಯೇತ್. ಗಟ್ಟಿದೆ ಹಾಕಬೇಕು, ಬೇರೆ ಅಲ್ಲ. ಗಟ್ಟಿದು ತ್ಯಾತಕ್ಕಂತಾರಂದರೆ ಆಮೇಲೆ ಏನಾಗಿರುತ್ತದು? ಗಟ್ಟಿಯಾಗಿಬಿಡುತ್ತೆ. ಹಾಗೆ ಹಾಕಬೇಕೆ ಹೊರತು ಕರಿಗಿಸಿ ಹಾಕ್ಬೇಡಿ. ಬಡಿಸ್ಬೇಕಾದ್ರೂ ಕೂಡ ಹೇಗಿರಬೇಕು? ಕರಿಗಿಸಿ ಹಾಕಬೇಡಿ ಅಂತ ಹೇಳ್ತಾರೆ. ಕರಿಗಿಸಿ ಹಾಕಬೇಡಿ, ಗಟ್ಟಿದೇ ಹಾಕ್ಬೇಕು. ಇವಾಗ ಯಾಕೆ ಕರಗಿಸ್ತಾರೆ ಅಂದರೆ ಗಟ್ಟಿದು ಹಾಕಿದ್ರೆ ಬೇಗ ಖಾಲಿ ಆಗೋಗ್ಬಿಡುತ್ತೆ, ಇಷ್ಟು ಅಪ್ಪ ಬೀಳುತ್ತೆ, ಹೋಗ್ಬಿಡುತ್ತೆ ಅದು. ಅಭಿಷೇಕೆ ತಥಾ ಹೋಮೆ ಘನೀಭೂತಂ ಘೃತಂ ವರಂ. ನೋಡಿ, ಅಭಿಷೇಕ ಮಾಡಬೇಕಾದ್ರೂ ಕೂಡ, ಹೋಮ ಮಾಡಬೇಕಾದ್ರೂ ಕೂಡ ಘನೀಭೂತಂ ಘೃತಂ ವರಂ. ತುಪ್ಪ ಕೂಡ ಗಟ್ಟಿಯೇ ಇರಲಿ, ದೇವ್ರ ಮೇಲೆ ಹಾಗೆ ಹಾಕಿಬಿಡಿ ಅಷ್ಟೇ ಹೊರತು ಕರಗಿಸಿ ಹಾಕಬೇಡಿ. ಕೃತಂ ವರಂ ಇವೆಲ್ಲ ತೀರಾ ಇದು ಯಾರೂ ಫಾಲೋ ಮಾಡೋದೇ ಇಲ್ಲ. ಸತ್ಪಾತ್ರಂ ಏನೋ ಹೇಳಿದ್ನಲ್ಲ, ಅವ್ರು ಕರಗಿಸೋದು ಯಾವ ರೀತಿ ಅಂದರೆ, ಕರಗಿಸೋದು ಬೇರೆ. ಅದು ಹೋಮದಲ್ಲಿ ಏನಾಗುತ್ತೆ ಗೊತ್ತಾ, ನಮಗೆ ಬಿಸಿಗೆ ಅದೇ ಕರಗಿಬಿಡುತ್ತೆ, ಅದು ದೋಷ ಅಲ್ಲ. ಅದು ಬೇರೆ, ಇದು ಬೇರೆ. ಬಿಸಿ ಕರಗೋದು ಬೇರೆ, ಕೆಂಡದಲ್ಲಿ ಕಾಯಿಸೋದು ಬೇರೆ. ಅದು ಇದು ಅಫೆಕ್ಟ್ ಆಗಲ್ಲ, ತಿಳಿತಾ? ಅಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕರಗೇ ಬಿಡುತ್ತೆ ಹಾಗೆ ಆ ಹೀಟ್ಗೆ. ಅದು ಹಾಕೋದು ತಪ್ಪಲ್ಲ, ಬಟ್ ಉದ್ದೇಶಪೂರ್ವಕ ಕರಗಿಸ್ಬಾರ್ದು, ಅದು ತಪ್ಪು. ಬೆಂಕಿ ಮೇಲೆ ಇಟ್ಟು ಕರಗಿಸ್ಬಿಟ್ರೆ ದೋಷನೇ, ಅದು ಹೋಮಕ್ಕೆ ಬರೋದಿಲ್ಲ, ನಿಷಿದ್ಧಾನೆ. ಅಭಿಷೇಕೆ ತಥಾ ನಿಜವಾಗ್ಲೂ ಗಟ್ಟಿದ ತುಪ್ಪ ಹಾಕಿದರೆ ನೀವು ಹಾಕಬೇಕಾದ್ರೆ ಫಸ್ಟ್ ಕ್ಲಾಸಾಗಿ ಉರಿಯುತ್ತಾಗ, ಗೊತ್ತಾಯ್ತಾ? ಆ ಅಲ್ಲಿ ಪ್ರೋಸೆಸ್ ಅದು ಅಗ್ನಿಯಲ್ಲೇ ಕರಗುತ್ತದು. ಕರಗದಾಗ ಏನಾಗುತ್ತೆ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಡಿಸ್ಟ್ರಿಬ್ಯೂಟಾಗಿ ಫೈನಾಗಿ ತಗದ ಉರಿತಾ ಇರುತ್ತೆ ಯಾವಾಗಲೂ. ಇಲ್ಲಿ ಒಂದೇ ಕಡೆ ಹಾಕಿದ್ರೆ ಕರೆಸಿದ್ದನ್ನು ಆ ಪಟ್ಟ ಅಲ್ಲೇ ಹೋಗಿಬಿಡುತ್ತೆ ಅಷ್ಟೊತ್ತಿಗೆ. ಅದು ಸ್ಪ್ರೆಡ್ ಆಗಿ ಒಳಗೆ ಡೀಪನ್ನಾಗಿ ಒಳಗೆ ಹೋಗೋದಿಲ್ಲ. ಒಳಗೆ ಹೋದಾಗ ಏನಾಗುತ್ತದು, ಅದೇ ಸ್ವಯಂ ಪ್ರಕಾಶ ಚೆನ್ನಾಗಿ ಉರಿತಾ ಇದೆ. ಇದು ತುಪ್ಪ ಇರೋರು ಉರಿಯುತ್ತೆ, ಮತ್ತೆ ಆರೋಗ್ಬಿಡುತ್ತೆ. ಮೇಲೆ ಹಾಕಿ ತುಪ್ಪ ಹುರಿದಾಗ ಅದು ಒಳಗೆಲ್ಲ ಹೋಗೋದಿಲ್ಲ, ಆದ್ದರಿಂದ ಬೇಗ ಆರೋಗೋದ್ರಿಂದ ಅದು ಬರೀ ಬೂದಿಯಲ್ಲಿ ಹೋಮ ಮಾಡಿದಾಗ ಆಗುತ್ತೆ ಅಷ್ಟೆ. ಸತ್ಪಾತ್ರಂ ಚಿದ್ಧವಿ ಸೌಖ್ಯಂ ವಿವಿಧಾನೇಕ ಭಕ್ಷಣಂ ನಿವೇದಯಾಮಿ ದೇವೇಶ ಸಾನುಗಾಯ ಗೃಹಾಣ ತತ್. ಸತ್ಪಾತ್ರ ಒಳ್ಳೆಯ ಪಾತ್ರೆ ಇರಬೇಕು. ಚಿದ್ಧವಿಸ್ ಸೌಖ್ಯಂ ಒಳ್ಳೆ ತಕ್ಕಂಥ ಹವಿಸ್ಸು ಅಂದರೆ ತುಪ್ಪ ಅದಿರಬೇಕು. ವಿವಿಧ ಅನೇಕ ಭಕ್ಷಣಂ ಅನೇಕ ಭಕ್ಷ್ಯಗಳಿರಬೇಕು. ನಿವೇದಯಾಮಿ ದೇವೇಶ ಸಾನುಗಾಯ ಗೃಹಾಣ ತತ್. ನಿನ್ನ ಪರಿವಾರದ ಸಮೇತ ಸ್ವೀಕಾರ ಮಾಡು ಅಂತ ಕೊಡಬೇಕು. ನೈವೇದ್ಯ ಮಾಡಬೇಕಾದ್ರೆ ಸಶ್ರೀಕಾಯ ಸಪರಿವಾರಾಯ ಶ್ರೀ ನಾರಾಯಣಾಯ ನೈವೇದ್ಯಂ ಸಮರ್ಪಯಾಮಿ, ಅದು ಮುಖ್ಯ. ಅದಕ್ಕೆ ಸಾನುಗಾಯ ಅಲ್ಲೇನು ಹೇಳಿದ್ದಾರೆ, ತತ್ಪಾತ್ರಂ ಅಲ್ಲಿ ಮುಂದೆ ಬರೆದ ನೋಡಿ, ಚಿದ್ಧವಿ ಸೌಖ್ಯಂ ಎಷ್ಟನೇದು ನಂಬರು 3. ಅಸ್ಯ ಪದಸ್ಯಾರ್ಥ ನ ಜ್ಞಾಯತೆ, ಅಲ್ಲಿ ತಪ್ಪು ಪ್ರಿಂಟ್ ಆಗಿದೆ ಅಂತ ಹಾಕಿದ್ದಾರೆ. ಅದು ಬರ್ಕೊಂಡ್ಬಿಟ್ಟಿದ್ದಾರೆ, ಅದೇನು ಅಂತ ಗೊತ್ತಾಗೋದಿಲ್ಲ, ಅದು ತಪ್ಪಾಗಿದೆ. ತತ್ಪಾತ್ರಂ ಚಿದ್ಧವಿ ಸೌಖ್ಯಂ, ಹವಿಹಿ ಇದ್ದದು ಸೌಖ್ಯಂ ಅವೆಲ್ಲ ಸರಿ, ಚಿತ್ತಂಬದಕ್ಕೆ ಇದಿಲ್ಲ, ಅದು ಅರ್ಥ ಸರಿ ಇಲ್ಲ, ಬಿಟ್ಬಿಟ್ಟಿದೆ, ಕೆಳಗೆ ನೋಟ್ ಬರೆದಿದ್ದಾರೆ ಸರಿ ಇಲ್ಲ ಅಂತ. ಪರಿವೇಶಯಂತಿ ಈಶಂ, ಆಮೇಲೆ ಬಡಿಸ್ಬೇಕಾದ್ರೆ ನಾವು ಬಡಿಸ್ತೀವಿ ಅಂತ ಬಡಿಸ್ಕೊಡೋದು. ಮಹಾಲಕ್ಷ್ಮಿ ಬಡಿಸ್ತಾ ಇದ್ದಾರೆ, ಸಾನುರಾಗದಿಂದ ಹರಿಯ ತಾನೇ ಅಲ್ರಿ ನಮ್ಮ ಕೈಯಿಂದ ಬಡಿಸಿ ಲಕ್ಷ್ಮಿ ಬಡಿಸ್ತಾ ಹೇಗೆ ತಿಳ್ಕೊಬೇಕು ಅಂದರೆ, ಕರಾಗ್ರೆ ವಸತೆ ಲಕ್ಷ್ಮೀ, ಕೈ ತುದಿಯಲ್ಲಿ ಯಾರಿರ್ತಾರೆ ಲಕ್ಷ್ಮೀದೇವಿ, ಹೀಗೆ ತಾನೇ ಬಡಿಸ್ಬೇಕಾದ್ದು, ಸ್ವಲ್ಪ ಹೀಗೆ ಹಿಡ್ಕೋಬೇಕು. ಸೊ ಯಾರು ಬಡಿಸ್ದಾಗಾಯ್ತಾಗ ಲಕ್ಷ್ಮೀದೇವಿ, ನಾವು ಬಡಿಸಿದ್ವಿ ಅಂತ ತಿಳ್ಕೊಬಾರ್ದು. ಕರಾಗ್ರೆ ವಸತೆ, ಆ ಶ್ಲೋಕ ಬೆಳಿಗ್ಗೆದ್ದ ನೋಡೋ ಶ್ಲೋಕ ಅಷ್ಟೇ ಅಲ್ಲ, ಏನದು ಅನುಸಂಧಾನ ಹಾಗೇ ಇರಬೇಕು. ಮಹಾಲಕ್ಷ್ಮಿ ಬಡಿಸ್ತಾ ಇದ್ದಾರೆ. ಮರೇಶಿ ಸೌಖ್ಯ ಮುಖ್ಯ ಪ್ರಾಣೋಸ್ತಿ ವಿಜಯನ್, ರಾಣದೇವರು ಬೀಸ್ತಾ ಇದ್ದಾರೆ, ಚಾಮರ ಸೇವೆ ಮಾಡ್ತಿದ್ದಾರೆ. ಏನೋ ಹಾಂ ಹೇಳಿಲ್ವಲ್ಲ, ಎಲ್ಲಿ ಹೇಳಿದ್ದಾರೆ, ಎಲ್ಲಿಲ್ಲ ಅಲ್ಲಿ. ಅದೇನಂದ್ರೆ ಅದು ಎಲ್ಲ ಆ ಪದಗಳಿಗೆ ವಾಕ್ಯ ಪ್ರಮಾಣ ಇದ್ದಾಗ ಒಪ್ಪಬೇಕು ಅಷ್ಟೇ ಹೊರತು, ಇಲ್ಲದ ಗಂಟೆಗೆ ಒಂದು ಕಾರಣ ಕೊಟ್ಟಿದ್ದಾರೆ, ಗಂಟೆ ಒಂದು ಇದ್ಬಿಟ್ರೆ ಎಲ್ಲ ವಾದ್ಯ ಇದ್ದ ಹಾಗೆ, ಆ ರೀತಿ ಇದ್ದಾಗ ಸರಿ. ಆ್ಯಕ್ಚುಲಿ ತುಪ್ಪಕ್ಕೆ ಮಹತ್ವ ಇರೋದು, ಏನಿಲ್ಲದ ಹೋದರೆ ಏನು ಹೇಳ್ಬೋದು,
ಬರೀ ತುಪ್ಪದಿಂದ ಮಾಡ್ಬೋದು. ಇದರಲ್ಲಿ ತೊಗೊಂಡ್ರೆ ತುಪ್ಪ ಹಾಕ್ಬೇಕಾದ್ರೆ ತುಳಸಿ ಇದ್ದುಬಿಟ್ರೆ ಎಲ್ಲ ಇದ್ದಾಗ ಲೆಕ್ಕ. ಅದಕ್ಕೆಲ್ಲ ಪ್ರತಿನಿಧಿ ಅಂತ ಇವಕ್ಕೆಲ್ಲ ಹೇಳಿಲ್ಲ. ಹಾಕಿದ್ರೆ ತಪ್ಪೇನಿಲ್ಲ, ಅದು ಇರಬಾರ್ದು ಅಂತೇನಲ್ಲ, ಬಟ್ ಅದೊಂದರೆ ಎಲ್ಲ ಇರುತ್ತೆ ಅಂತೇನು ಹೇಳಿಲ್ಲ. ತತಃ ಸ್ವಾದು ಪವಸ್ವೇತಿ ಶ್ರೀ ಮುಖ್ಯ ಪ್ರಾಣೋಸ್ತಿ ವಿಜಯನ್ ಭಾರತ್ಯಾದ್ಯ ಪರಿಚರಂತಿ. ಭಾರತಿ ಮೊದಲಾದವರಲ್ಲಿ ಏನು ಮಾಡ್ತಿದ್ದಾರೆ, ಲಕ್ಷ್ಮೀದೇವಿ ಕೈಲಿ ಕೊಡಬೇಕಲ್ಲ ಬಡಿಸೋದಕ್ಕೆ, ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಪರಿಚರಂತಿ ಇಂದ್ರಾದ್ಯ ದ್ವಾರಪಾಲಕಾ. ಇಂದ್ರಾದಿಗಳೆಲ್ಲ ಬಾಗಿಲಲ್ಲಿ ನಿಂತ್ಕೊಂಡಿರ್ತಾರೆ, ಒಳಗೆ ಯಾರನ್ನು ಬಿಡೋದಿಲ್ಲ. ಭೋಜನ ಮಾಡ್ಬೇಕಾದ್ರೆ ಯಾರು ನೋಡ್ಕೊಳ್ಳೋದು, ಅದು ಅವರೆಲ್ಲ ದ್ವಾರಪಾಲಕರಾಗಿದ್ದಾರೆ. ಹರಿಸರು ಹೊತ್ತು ಬಂತ ಇಲ್ಲಾಗ ಮಹಾಲಕ್ಷ್ಮಿನೇ ಬಡಿಸ್ತಿರ್ಬೇಕಾದ್ರೆ ಬಡಿಸೋರು ದೊಡ್ಡವರು, ಊಟ ಮಾಡೋದು ದೊಡ್ಡವರು, ಅದೆಲ್ಲ ನಾರಾಯಣ ಶ್ರೇಷ್ಠ. ಲಕ್ಷ್ಮೀದೇವಿ ಹೆಲ್ಪ್ ಮಾಡ್ತಾರೆ ಅಂದಮೇಲೆ, ಜೊತೆಗೆ ಅಸಿಸ್ಟ್ ಮಾಡ್ತಾರೆ ಅಂದಮೇಲೆ ಅವ್ರು ಇನ್ನೂ ಕಡಿಮೆ. ಅದು ಸರಸ್ವತಿ ಭಾರತೀಯರು, ಬಂದವರು ಬಾಗಿಲು ನಿಂತ್ಕೊಂಡಿದ್ದಾರೆ ಅಂತ ಇನ್ನೂ ಕಡಿಮೆ ಆಯಿತು. ಇಡೀ ತಾರತಮ್ಯ ಜ್ಞಾನ ಬಂದೋಗುತ್ತಾಗ. ಅದು ದೇವ್ರ ಪೂಜೆ ಕಾಲಕ್ಕೂ ಕೂಡ ತಾರತಮ್ಯ ಜ್ಞಾನ ಇಲ್ಲದವರೆ ದೇವ್ರ ಪೂಜೆ ಆಗೋದೇ ಇಲ್ಲ. ಇತ್ಯನುಸಂಧಾನತಃ ಅನುಸಂಧಾನ ಇಟ್ಕೊಂಡೇ ಮಾಡಬೇಕು. ತತಸ್ವಾದು ಪವಸ್ವೇತಿ ಶುದ್ಧೋದಕಂ ನಿವೇದಯೇತ್ ಭೋಜಂ ತ್ವಾಮಿಂದ್ರ ವಯಂ ಹುವೇಮ ದದಿಷ್ಟ್ವಂ ಇಂದ್ರಾಪಾಂಸಿ ವಾಜಾನ್ ಅವಿಡ್ಢೀಂದ್ರ ಚಿತ್ರಯಾನಭೂತಿ ಕೃಧಿ ವೃಷನ್ನಿಂದ್ರ ವಶ್ಯಸೋ ನಃ ಇತಿ ಮಂತ್ರಂ ಪಠನ್ ಜನಾರ್ದನಂ ಧ್ಯಾಯೇ. ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಟೀಕಾರ ಹೇಳ್ತಾರೆ. ಭೋಜಂ ತ್ವಾಮಿತಿ ಮಂತ್ರೇಣ ಅಂತ ಪದ್ಯಮಾನದಲ್ಲಿ ಹೇಳ್ತಾರೆ. 2 ಮಂತ್ರ ಹೇಳಬೇಕು ಆ ಕಾಲಕ್ಕೆ. ದೇವರಿಗೆ ನೈವೇದ್ಯ ಮಾಡ್ತಿರ್ಬೇಕಾದ್ರೆ ಇತಿ ಮಂತ್ರಂ ಪಠನ್ ಜನಾರ್ದನಂ ಧ್ಯಾಯೇ. ಉಳಿದವರು ನೈವೇದ್ಯ ನೋಡಬಾರ್ದು ಅಲ್ಲ, ತಾನೂ ನೋಡಬಾರ್ದು. ಏನು ಮಾಡ್ಬೇಕು, ಅದನ್ನು ಪುಸ್ತಕ ದೇವ್ರ ಧ್ಯಾನ ಮಾಡ್ತಾ ಕೂತಿರ್ಬೇಕು. ನೈವೇದ್ಯ ದೇವ್ರು ಸ್ವೀಕಾರ ಮಾಡ್ತಾ ಇರ್ತಾರೆ. ಮೊದಲು ಒಂದು ಸರ್ತಿ ನೋಡಬೇಕಾದ್ರೆ ಏನಿದೆ ಅಂತ ಗೊತ್ತಾಗ್ಲಿಕ್ಕಷ್ಟೇ. ಉಳಿದವರಿಗೆ ಎಷ್ಟಾರೆ ಎಲ್ಲ ಅರ್ಚಕರು ಪೂಜೆ ಮಾಡೋರು ಕೂಡ ತೆರೆ ಹಾಕ್ಕೊಂಡು ದೇವ್ರು ಊಟ ಮಾಡೋಕ್ಕೆ ಯಾರು ನೋಡಬಾರ್ದು. ಸಾಮಾನ್ಯ ಊಟ ಮಾಡ್ಬೇಕಾದ್ರೆ ಇನ್ನೊಬ್ರು ನೋಡೋದು ಶ್ರೇಷ್ಠ ಅಲ್ಲ. ಅವಿಡ್ಢೀಂದ್ರ ಚಿತ್ರಯ ಅಸ್ಯಾರ್ಥ ಅದೆಲ್ಲ ಹೇಳ್ತಾರೆ. ಹೊತ್ತಾಗಿದೆ ನಾಳೆ ಈಗ ಒಂದು ಪ್ರತಿ ವರ್ಷದಂತೆ ನಮ್ಮ ಗುರ್ಜಾಲಿ ಪ್ರಹ್ಲಾದಾಚಾರ್ಯರು ಅವರು ವರ್ಷಕ್ಕೆ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಒಂದು ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿದು, ಇನ್ನೊಂದು